10 ಓವರ್ಗಳ ಪಂದ್ಯ, 3 ಓವರ್ಗಳ ಪವರ್ ಪ್ಲೇ. ಒಬ್ಬ ಬೌಲರ್ಗೆ ಮಾತ್ರ 2 ಓವರ್ಗಳು. ಮಿನಿಮಮ್ 5 ಜನ ಬೌಲರ್ನ ಯೂಸ್ ಮಾಡಲೇಬೇಕು ಸರ್. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಎಸ್ ಸರ್, ಆ ಗಮನದಲ್ಲಿ 10 ಓವರ್ಗಳನ್ನು 45 ನಿಮಿಷಗಳಲ್ಲಿ ಮುಗಿಸಬೇಕಂತ ಸರ್ ಹೇಳಿದ್ದಾರೆ. ಎರಡು ತಂಡಕ್ಕೂ ಸೂಚನೆ ಇಲ್ಲ, ಆದರೆ ಪೆನಾಲ್ಟಿಯನ್ನ ಎದುರಿಸಬೇಕಾಗುತ್ತೆ. ಸತೀಶ ಎಸ್ ನೋಡಿ ಸರ್, ಪ್ರತಿ ಅಂಪೈರ್ಸ್ಗಳ ಗಮನ ಇರಲಿ, ಎರಡು ತಂಡದ ಕ್ಯಾಪ್ಟನ್ ಗಮನ ಇರಲಿ. ಪಂದ್ಯವನ್ನು 45 ನಿಮಿಷದಲ್ಲಿ ಮುಗಿಸಬೇಕು. ಇನ್ ಕೇಸ್ 5 ನಿಮಿಷ ಓಕೆ ಬಫರ್ ಟೈಮ್ ಕೊಡ್ತೇವೆ. ಅದರ ನಂತರ ಪ್ರತಿ 5 ನಿಮಿಷಕ್ಕೆ 5 ರನ್ ಹೆಚ್ಚಿಗೆ ಆಗ್ತಾ ಹೋಗ್ತೇವೆ. ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಯಾವ ಗರಮಿಲ್ಲ, ಯಾವ ನಷ್ಟ ಇಲ್ಲ. ಗುಡ್ ಗ್ಲಾನ್ಸ್ ಮಾಡಿದ್ದಾರೆ ಲೆಗ್ ಸೈಡ್ ನತ್ತ. 1 ರನ್ 2 ರನ್ಗಾಗಿ ಎಸ್ ನೋ ಕಾಲ್, ಡೇಂಜರ್ ಆಗ್ಬೋದು. ಆದರೆ ಕೊನೆಯದಾಗಿ 7 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಪರಶುರಾಮ್ ಮನಗುಳಿ ಅವರು 2 ರನ್ ಓಡಿ ಹೇಳ್ತಾ ಇದ್ದಾರೆ. 2 ರನ್ ಓಡಿದರೆ ಈಗಾಗಲೇ ರನ್ನರ್ ಕೇಳ್ತಾ ಇದ್ದಾರೆ. ಮತ್ತೊಮ್ಮೆ ಅಜಿಮ್ ಜಾನರ್ ಅವರು ಅವರಿಗೆ ರನ್ನರ್ ಆಗಿ ಹೋಗ್ಬೇಕಂತ. ಪರಶುರಾಮ್ ಮನಗುಳಿ ಅವರು 1 ಸಿಕ್ಸರ್ ಹೊಡೆದರೆ 10,000 ಬಹುಮಾನ. ಸ್ವಲ್ಪದರಲ್ಲೇ ಸಿಕ್ಸರ್ ತಪ್ಪಿ ಹೋಯಿತು. ಡಾಟ್ ಬಾಲ್. ಈಗಾಗಲೇ ಪರಶುರಾಮ್ ಸರ್ ಅವರಿಗೆ 10,000 ರೂಪಾಯಿ ಬಹುಮಾನ ಇದೆ ಪ್ರತಿಯೊಂದು ಸಿಕ್ಸರ್ಗೆ. ಮನಗೋಯ್ ಸಾಹೇಬರು ದಯವಿಟ್ಟು ಬಾಲ್ ಅನ್ನು ಹುಡುಕಾಡಿ ಪರಶುರಾಮ್ ಅವರು ಇದ್ದಾರೆ. ದಯವಿಟ್ಟು ಅವರು ಮಂಕಿ 555 ಕಸ್ಬರ್ಗಿ ಸೈಡ್ ಬೇಡವಾಗಿದೆ ನಮ್ಮ ಪ್ರೇಕ್ಷಕರಿಗೆ. ಪರ್ಸು ಕಸ್ಬರ್ಗಿ ಶಾಟ್ ಬೇಡ, ಹೆಲಿಕಾಪ್ಟರ್ ಬೇಕು. ಬರೀ ಕಸ್ಬರ್ಗಿ ಆಗ್ಬಾರ್ದು, ಮಂದಿ ಗಂಟೆ ಹೇಳ್ಬಾರ್ದು, ನೀವು ಮಾಡ್ಬೇಕದನ್ನ. ಪರ್ಸು ಕಸ್ಬರ್ಗಿ ಅಲ್ಲ, ಅದು ಬ್ಯಾಟ್. ಅದು ಪರ್ಸು ಬಾಲ್ ಬಂದು ಬ್ಯಾಟಿಗೆ ಬಿಡಲ್ಲ, ನೀವು ಬ್ಯಾಟಿಗೆ ಬಾಲಿಗೆ ಬಿಡಿಬೇಕ. ಪರ್ಸು 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 ನೀನು ಆಟ ತೋರಿಸು. ತುಸು ತೋರ್ಸು. ಈಗ ಆಲ್ರೆಡಿ ಹೆಲ್ಪ್ ರನ್ನರ್ ತಗೊಂಡ ಆಡಿ ಸರ್ ಬೌಲರ್ ನೇಮ್ ಗುಡ್ ಶಾಟ್. ಅರವಿಂದ್ ಸರ್ ಅವರ ಆಡ್ತಾ ಪರ್ಸು 100 meters. 100 meters running for men, sir.
ಫಸ್ಟ್ ಪ್ರೈಸ್ ವೀರೇಶ್ ಚನ್ಶೆಟ್ಟಿ, ಸೆಕೆಂಡ್ ಪ್ರೈಸ್ ಆನಂದ್ ಕುಂಡ್ರಕರ್, ಥರ್ಡ್ ಪ್ರೈಸ್ ಪ್ರತೀಕ್ ಸೌತಿಯಾಳ. ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸ್. ಬನ್ನಿ ಬೇಗ ಮೇಲೆ. ಉತ್ತಮವಾದ ಬ್ಯಾಟಿಂಗ್ ಅರವಿಂದ್ ಅವರಿಂದ. ಪ್ರತೀಕ್ ಸೌತಿಯಾಳ ಆದರೆ ಕೇವಲ 1 ರನ್ ಕಸಿದಲ್ಲಿ ಮಾತ್ರ ಯಶಸ್ವಿ. ಈಗ ಪುನಃ ಪರಶುರಾಮ್ ಅವರು ಬ್ಯಾಟಿಂಗ್ ಸ್ಕ್ರೀನ್ಗೆ ಬಂದಿದ್ದಾರೆ. ಅವರ ಬ್ಯಾಟ್ ಯಾವ ರೀತಿ ಮೋಡಿ ಮಾಡುತ್ತದೆ ಅಂತ ಕಾದು ನೋಡಬೇಕು ಪ್ರೇಕ್ಷಕರು. ನೆಕ್ಸ್ಟ್ ಚಕ್ರ ಎಸೆತಪ್ಪಾರ ಮೆನ್. ಫಸ್ಟ್ ಪ್ರೈಸ್ ಗುದ್ದಾಡಿ ಒಂದು ಕಸಬರಗಿ ಶಾಟ್ ಹೊಡೆದರು. ವೀರೇಶ್ ಚನ್ಶೆಟ್ಟಿ, ಸೆಕೆಂಡ್ ಪ್ರೈಸ್ 1 ರನ್ ಅವರು ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ. 4 ವರ್ಷದಿಂದ ಅವರು ದರ್ಬಾರ್ ಗ್ರೌಂಡ್ ಸಿಕ್ಸರ್ಸ್ ಎರಡನೇ ಚಕ್ರ ಎಸೆತ ಫಾರ್ ಮೆನ್. ಫಸ್ಟ್ ಪ್ರೈಸ್ ಗೋಸ್ ಟು ವೀರೇಶ್ ಚನ್ಶೆಟ್ಟಿ, ಸೆಕೆಂಡ್ ಪ್ರೈಸ್ ಎನ್ ಉಮಾಗೋಳ್, ಥರ್ಡ್ ಪ್ರೈಸ್ ಗೋಸ್ ಟು ಸುರೇಶ್ ಕುಂಬಾರ್. ಸ್ಕ್ರೀನ್ಗೆ ಅಣ್ಣ ಅಣ್ಣ ಬಂದಲ್ಲ ಅಣ್ಣ ಅಣ್ಣ ಶಾರ್ಟ್ ಪುಟ್ ಫಾರ್ ಮೆನ್. ಡಿಪಿಒ ಸಿಬ್ಬಂದಿಗಳಿಗಾಗಿ ಮತ್ತೊಂದು ಕಸಬರಗಿ ಶಾಟ್. ಫಸ್ಟ್ ಪ್ರೈಸ್ ಗೋಸ್ ಟು ವೀರೇಶ್ ಚನ್ಶೆಟ್ಟಿ, ಸೆಕೆಂಡ್ ಪ್ರೈಸ್ ಗೋಸ್ ಟು ಸುರೇಶ್ ಕಂಬಾರ್, ಥರ್ಡ್ ಪ್ರೈಸ್ ಗೋಸ್ ಟು ಫಾರೂಕ್ ಸೌದಾಗರ್. ಇವರಿಬ್ಬರ ಆಟದ ಜಗಲ್ಬಂದಿಯನ್ನು ನೋಡಿದರೆ ಬಹುಶಃ ಇಬ್ರು ಹಾಫ್ ಆಫ್ ಸೆಂಚುರಿ ಮಾಡೋರು ಎಲ್ಲ ಲಕ್ಷಣ. ಈಗ ಈಸ್ ನೆಕ್ಸ್ಟ್ ವೀರೇಶ್ ಚನ್ಶೆಟ್ಟಿ ಫಸ್ಟ್ ಪ್ರೈಸ್, ಸುರೇಶ್ ಕಂಬಾರ್ ಸೆಕೆಂಡ್ ಪ್ರೈಸ್, ಫಾರೂಕ್ ಸೌದಾಗರ್ ಥರ್ಡ್ ಪ್ರೈಸ್. ಈ ಶಾರ್ಟ್ ಪುಟ್ ಫಾರ್ ಮೆನ್ ಸರ್. ಗೇಮ್ಸ್ ನಿಮ್ಗೋಸ್ಕರ ಇಟ್ಟಂಗೆ ಆಗೈತದು ಎಲ್ಲ. ಫಸ್ಟ್ ನಿನ್ನವ ಕಮಾನ್ ಕಮಾನ್ ಪರಶುರಾಮ್. 10,000 ಸಿಕ್ಸರ್ಗೆ. ಶಬಾಷ್. ಮನೆಗೂ ಸಾವಿರ ಟೆಕ್ನಾಲಜಿ ತುಂಬಾ ಟೆಕ್ನಿಕಲ್ ಆಗಿ ಆಡ್ತಾ ಇದ್ದಾರೆ ಪರಶುರಾಮ್ ಅವರು. ಬಾಲು ಬ್ಯಾಟ್ ರೆಡಿ ಮಾಡಿ ಜವಲಿನ್ ಥ್ರೋ ಫಾರ್ ಮೆನ್. ಫಸ್ಟ್ ಪ್ರೈಸ್ ವೀರೇಶ್ ಚನ್ಶೆಟ್ಟಿ, ಸೆಕೆಂಡ್ ಪ್ರೈಸ್ ಪ್ರತೀಕ್ ಸಾತಿಯಾಳ್, ಥರ್ಡ್ ಪ್ರೈಸ್ ಫಾರೂಕ್ ಸೌದಾಗರ್. ಶಬಾಷ್. ಪ್ರತೀಕ್ ಸಾತಿಯಾಳ್ ಅವ್ರ ಬದಲಿಗೆ ಯಾರು ಬರೋದು ತೋಡ್ರಿ. ಪರ್ಸು ಈಗ 10 ಓವರ್ ಮ್ಯಾಚ್ ಅಟ್ಟೆ ನೀವು ತಿಳ್ಕೊಂಡಿದ್ದ 50 ಓವರ್ ಮೇಲೆ ಹೊಡೆಬಡಿ ಆಟ ಬೇಕೇ ಬೇಕು ಸರ್. ಈಗ ತಂಡದ ಮತ್ತೆ ಕೇವಲ 12 3ನೇ ಓವರ್ನ ಪ್ರಗತಿಯಲ್ಲಿ. ನೆಕ್ಸ್ಟ್ ಮೇಳೆಗಾಗಿ ನಡೆದಂತ ಪಂದ್ಯಾಟ ಚಕ್ರ ಎಸೆತ ಫಾರ್ ವುಮನ್. ಫಸ್ಟ್ ಪ್ರೈಸ್ ರೋಚಕ ಪಂದ್ಯಾವಳಿಯ ಮೊದಲನೇ ಆರಂಭಿಕ ಸೆಕೆಂಡ್ ಬ್ಯಾಟ್ಸ್ಮನ್ ಪರಶುರಾಮ್ ಹಚ್ಚಿಡೋದ್, ಥರ್ಡ್ ಪ್ರೈಸ್ RF ಚವಾನ್. ಬನ್ನಿ ಮೇಡಮ್. ಅರವಿಂದ ನೀವು ಸ್ಟ್ರೈಕ್ ವುಮನ್ ಅವನಿಗೆ ಕೊಟ್ಟ ಒಂದೇ ರನ್. ಫಸ್ಟ್ ಪ್ರೈಸ್ ಗೋಸ್ ಟು ಗೀತಾ ಬನ್ನೂರ್, ಸೆಕೆಂಡ್ ಪ್ರೈಸ್ ಮೀನಾಕ್ಷಿ ಹಚ್ಚಿಡೋದ್, ಥರ್ಡ್ ಪ್ರೈಸ್ RF ಚವಾನ್. ಓಕೆ ಬಾ. ಅದೇ ರೀತಿ ಚಕ್ರ ಎಸೆತ ಫಾರ್ ವುಮನ್. ದಯವಿಟ್ಟು ಕ್ಷೇತ್ರ ರಕ್ಷಣೆಕಾರರು ನಮ್ಮ ಮನೋಜ್ ಸರ್ ಹೊಡೆದ ದಯವಿಟ್ಟು ಒಂದು 4 ಕಡೆ ಬಾಲ್ ಬಿಡಬೇಕಾಗಿ ವಿನಂತಿ. ಪರಶುರಾಮ್ ಅವರು ಯಾರು 4 ಬಿಡ್ತಾರೆ ಅವ್ರು 501 ರೂಪಾಯಿ. ರವಿ ಯಡೋನೂರ್ ಸರ್ ಕಡೆಯಿಂದ. ನೆಕ್ಸ್ಟ್ ಚಕ್ರ ಎಸೆತ ಫಾರ್ ವುಮನ್. ಫಸ್ಟ್ ಪ್ರೈಸ್ ಗೋಸ್ ಟು ಮೀನಾಕ್ಷಿ ಹಚ್ಚಿಡೋದ್, ಸೆಕೆಂಡ್ ಪ್ರೈಸ್ ಗೋಸ್ ಟು ಗೀತಾ ಬನ್ನಟ್ಟಿ, ಥರ್ಡ್ ಪ್ರೈಸ್ ಗೋಸ್ ಟು ಅನುಸೂಯ ರಾಠೋಡ್. ನಮ್ಮ ಆತ್ಮೀಯಗಳೇ ಪರಶುರಾಮ್ ಅವರು ಮತ್ತೆ ಬ್ಯಾಟಿಂಗ್ ಇಳಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಎಂದೇ ಹೆಸರುವಾಸಿಯಾಗಿದ್ದಾರೆ. ಬೌಲರ್ ಅವರೇ ಒಂದು ಅವರಿಗೆ 4 ಹೊಡೆಯಕ್ಕೆ ಅವಕಾಶ ಕೊಟ್ಟು ನೀವು 5,000 ರೂಪಾಯಿ. ಚಕ್ರ ಎಸೆತ ಫಾರ್ ವುಮನ್.
ಘಾಟ್ ಆಯ್ತು. 10,000 ರೂಪಾಯಿ ಜಾನಸರ್ ಕಡೆಯಿಂದ 10,000 ರೂಪಾಯಿ 10,000 ರೂಪಾಯಿ. ಫಸ್ಟ್ ಪ್ರೈಸ್ ಗೋಸ್ ಟು ಮೀನಾಕ್ಷಿ ಹಚ್ಚಿಡೋದ್, ಸೆಕೆಂಡ್ ಪ್ರೈಸ್ ಗೋಸ್ ಟು ಗೀತಾ ಬನ್ನಟ್ಟಿ, ಥರ್ಡ್ ಪ್ರೈಸ್ ಗೋಸ್ ಟು ಅನುಸೂಯ ರಾಠೋಡ್. ಚಕ್ರ ಎಸೆತ ಫಾರ್ ವುಮೆನ್. ಜಾನರ್ ಸರ್ ಅವರು 10,000 ರೂಪಾಯಿ ಇಮಿಡಿಯೇಟ್ಲಿ ಫೋನ್ ಪೇ ಮಾಡಬೇಕು. 3 ಓವರ್ಗಳ ಮುಕ್ತಾಯಕ್ಕೆ ಇಂಡಿ ಸಬ್ ಡಿವಿಷನ್ ತಂಡದ ಒಟ್ಟು ಮೊತ್ತ 22. ಯಾವುದೇ ವಿಕೆಟ್ ನಷ್ಟ ಇಲ್ಲದೆ. ಈಗ ಅದೇ 10,000 ರೂಪಾಯಿ ಕಂಪ್ನಿ ಜಮಾ ಆಗಿದೆ. ಇಲ್ಲ ಕೊಡ್ತೇವೆ, ನೀವು ಕಂಪ್ನಿ ಜಮಾ ತಗೋತೀವಿ ಫಸ್ಟ್. ನೆಕ್ಸ್ಟ್ ಶಾರ್ಟ್ ಪುಟ್ ಫಾರ್ ವುಮನ್. ಫಸ್ಟ್ ಪ್ರೈಸ್ ಗೋಸ್ ಟು ಮೀನಾಕ್ಷಿ ಹಚ್ಚಿಡೋದ್, ಸೆಕೆಂಡ್ ಪ್ರೈಸ್ ಗೋಸ್ ಟು ಆರಫ್ ಚವಾನ್, ಥರ್ಡ್ ಪ್ರೈಸ್ ಗೋಸ್ ಟು ಭಾಗಮ್ಮ ಪಾಟೀಲ್. ಹೊರ ಬಾಣ ಅಂತಾರ ಬಾರು 1 6 ಮಾಡಿ 10,000 ರೂಪಾಯಿ ಬಾ. ಅತಿ ಆಸೆ ಗಟ್ಟಿ ಕೇಳೋದು 10,000 ರೂಪಾಯಿಗೆ ಸಾಕು ಬಾ. ಆರಫ್ ಚವಾನ್, ಭಾಗಮ್ಮ ಪಾಟೀಲ್ ಬಾ. ಪರ್ಸು ಹೊರ ಬಾರು, ಮ್ಯಾಚ್ ಗೆಲ್ಲಿಬೇಕು ಬಾರು. ಈ ನೆಕ್ಸ್ಟ್ ಹೋಗ್ತಾರ 10,000 ರೂಪಾಯಿ ಒಳ ಮತ್ತೆ ಮುರ್ಕೋತಾರತ್ ಬಾ. ಹಿಂಗಾದ್ರೆ ಔಟೇ ಮಾಡಲು. 45 ವರ್ಷ ಮೇಲ್ಪಟ್ಟ ಪುರುಷರಿಗಾಗಿ ಗುಂಡು ಎಸೆತ. ಫಸ್ಟ್ ಪ್ರೈಸ್ ಗೋಸ್ ಟು RB ಚೌಧರಿ, ಸೆಕೆಂಡ್ ಪ್ರೈಸ್ ಗೋಸ್ ಟು SS ಕುಂಬಾರ್, ಥರ್ಡ್ ಪ್ರೈಸ್ ಗೋಸ್ ಟು ವಿಠಲ್ ಲೋಕಾಪುರ್. ಈಗ ತಾನೇ ಆಗಮಿಸಿದಂತ ನಿರ್ಗುಂದಿ ಚಾರ್ಲಿ ಸರ್ ಅಂತ ಪರಶುರಾಮ್ ಮನೋಜ್ ಅವರಿಗೆ 10,000 ರೂಪಾಯಿ. 10,000 ರೂಪಾಯಿ ನಿರ್ಗುಂದಿ ಚಾರ್ಲಿ ಅವರು. 100 minutes ವಾಕಿಂಗ್ ಫಾರ್ ವುಮನ್. ನೀ ಔಟ್ ಆಗಿ ಬಂದ 10,000 ರೂಪಾಯಿ ಡೂಮ್ ನೋಡ ಮತ್ತೆ ಹೇಳ್ತೀನಿ. ಈಗ ಬಂದ ಉಳಿತು. ಫಸ್ಟ್ ಪ್ರೈಸ್ ಗೋಸ್ ಟು ಗೀತಾ ಬನ್ನಟ್ಟಿ, ಸೆಕೆಂಡ್ ಪ್ರೈಸ್ ಗೋಸ್ ಟು ಮೀನಾಕ್ಷಿ ಹಚ್ಚಿಡೋದ್, ಥರ್ಡ್ ಪ್ರೈಸ್ ಗೋಸ್ ಟು ಭಾಗಮ್ಮ. ನೋ ಬಾಲ್ ಪರಶುರಾಮ್ ಮನುಗುಳಿ ಅವರಿಗೆ ಫ್ರೀ ಹಿಟ್ ನ ಅವಕಾಶ. ಕಾದ್ ನೋಡ್ಬೇಕಾಗಿದೆ ಅವರಿಂದ ಎಷ್ಟು ಸಿಕ್ಸರ್ ಬರ್ತವೆ ಅಂತ. ಆಯ್ತಲ್ಲಮ್ಮ. ಇಲ್ಲ ಇನ್ನ ಇವ್ರದ್ದು ಇದನ್ನ ಆಗಲಿಲ್ಲ ಸರ್. ಯಾವುದು ಲಾಸ್ಟಿಗೆ ಇದು ನೋಡಿ ಸರ್. ಇದು ಕೊಡಮ್ಮ, ಕೊಡ್ರಿ ಹತ್ರಿ. ಗೀತಾ ಬನ್ನಟ್ಟಿ, ಮೀನಾಕ್ಷಿ ಹಚ್ಚಿಡೋದ್, ಭಾಗಮ್ಮ. ಮೀನಾಕ್ಷಿ ಫಸ್ಟ್ ಪ್ರೈಸ್ ಗೋಸ್ ಟು ಗೀತಾ ಬನ್ನಟ್ಟಿ, ಸೆಕೆಂಡ್ ಪ್ರೈಸ್ ಗೋಸ್ ಟು ಮೀನಾಕ್ಷಿ ಹಚ್ಚಿಡೋದ್, ಥರ್ಡ್ ಪ್ರೈಸ್ ಗೋಸ್ ಟು ಭಾಗಮ್ಮ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಯಾವುದರಿಂದ ತಂಡದ ಮೊತ್ತ 25. ಇನ್ನೂ 10 ವಿಕೆಟ್ ಕೂಡ ಇದೆ ಡಗೋಟಲ್ಲಿ. ಅದೇ ರೀತಿ ಈ ಬಾರಿ ರಭಸವಾದ ಹೊರತ ಡೀಪ್ ವಿಕೆಟ್ ಅಂತ ಚೆಂಡು ನೀಲಾಜಲ. ವಾಟ್ ಎ ಕ್ಯಾಚ್! ಉತ್ತಮವಾದಂತ ಕ್ಯಾಚ್. ಪ್ರಥಮ ವಿಕೆಟ್ ಪತನವಾಗ್ತಾ ಇದೆ. ಮುಂದಿನ ಆಟಗಾರ ಸದಾಶಿವ್ ಕಟ್ಟಿಮನಿ, DYSP ಇಂಡಿ ಉಪವಿಭಾಗ. ಅರವಿಂದ್ ಸರ್ PS ಅಲ್ಮೇಲ ಅವರ ಪ್ರಥಮ ವಿಕೆಟ್ ಪತನವಾಗ್ತಾ ಇದೆ. ಅವರ ಸ್ಥಾನವನ್ನು ತುಂಬಲು ಬರಲಿಲ್ಲ ಇಂಡಿ DSP ಅವರು. ಸರ್ ಬ್ಯಾಟ್ಸ್ಮನ್ ಪ್ರೈಸ್ ಈಗ ತಾನು ನಡೆದಂತ ಮುಂಜಾನೆ ನಡೆದಂತ ಗೇಮ್ ಸರ್. ಬ್ಯಾಟ್ಸ್ಮನ್ 400 meters runs for men. First prize goes to Umesh Khatidar, second prize goes to Ayappa, third prize goes to Rajesh. Sir, ಇನ್ನೊಂದ ಸರ್. ಮೊಬೈಲ್ ಬಿಟ್ಟು ನೋಡ್ರಿ ಯಾರು ಎಳದ್ದು ಬಾರಿಸಿದ ಪ್ರಯತ್ನ ಈ ಬಾರಿ ಅಗಲವಾದ. ಉಮೇಶ್ ಖಾತೆದಾರ್, ಮಾಯಪ್ಪ, ರಾಜೇಶ್. ಉಮೇಶ್ ಖಾತೆದಾರ್, ಮಾಯಪ್ಪ ಕೊಟ್ಟಿನವರು, ರಾಜೇಶ್. ತಾವು ದಯವಿಟ್ಟು ಉಮೇಶ್ ಸ್ಟ್ಯಾಂಡ್ ಹತ್ರ ಬರಬೇಕು. ಸಾಹೇಬ್ ನಿಂತಿದ್ದಾರೆ ತಮಗೋಸ್ಕರ. ಇಷ್ಟು ಕರ್ಸು ಈಗ ಕಮೆಂಟ್ ಟಾಪ್ ಆಗಿದೆ. ನೋ ಮ್ಯಾನ್ಸ್ ಲ್ಯಾಂಡ್. ಚೆಂಡು ಈಗ ದಿಕ್ಕನ್ನ ಬದಲಿಸಿದೆ. 2 ರನ್ಗಳು ನೀಲಾಜಾಲವಾಗಿ ಸಿಗ್ತಾ ಇದೆ. ಕಮೆಂಟ್ರಿ ಬಂದಾಗುತ್ತೆ ಎಲ್ಲರೂ ಕೇಳ್ಬಿಟ್ಟು ಬರ್ತಾರೆ. ಯೂಸಪ್ಪ ಅದು ವಿಡಿಯೋ ಮಾಡಿದಂಗಲ್ಲ, ಬಾಲ್ ಹಿಡಿಬೇಕ. ಅದು ಬಟನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಆಗಲ್ಲ.
ನೀ ಯೂಟ್ಯೂಬ್ದಾಗ ಬಾಲ್ ಸಿಗಲ್ಲ, ಗೂಗಲ್ ಸರ್ಚ್ ಮಾಡಿ ಬಾಲ್ ಅಂತ ಸಿಗಲ್ಲ, ಹಿಡಿಬೇಕು ಅದನ್ನ. ಮೈಕ್ ಟು ಕಳಿಸ್ಕೊಡ್ತೀನಿ. ಯೂಸುಫ ಹಿಡಿಬೇಕು ಬಾಲ್. ಈಗಾಗಲೇ 10,000 ರೂಪಾಯಿ ತಮ್ಮ ಅಕೌಂಟ್ಗೆ ಹಾಕಿಕೊಂಡಿದ್ದಾರೆ ಪರಶುರಾಮ್ ಸರ್ ಅವರು. ನೋಡೋಣ, ಇನ್ನೂ ಮತ್ತೆ ಒಳ್ಳೆ ಅವಕಾಶ ಇದೆ ಅವರಿಗೆ. ಹೊಡೋರಿ ಈ ಸಲ 6 ಹೊಡೆದ. ನಿಮ್ಗೆ 10,000 ರೂಪಾಯಿ ಇವತ್ತು ನೈಟ್ ಬೇಕೇ. 4 ಬಿಟ್ಟು 500 ರೂಪಾಯಿ. ಮಿಡಿಯಾ ಟೀಮ್ದವರಿಗೆ ಪರಶುರಾಮ್ ಮನೆಯವ್ರಿಗೆ ಯಾರು 4 ಬಿಡ್ತಾರೆ ಅವ್ರಿಗೆ 500 ರೂಪಾಯಿ. ಹೊರಗಿನವರಿಗೆ ಯೂಸುಪ್ಪ ಅಲ್ಲಿ ಹಾಕ್ಬಿಟ್ಟು ಬಂದು ನೀರು 4 ಹೋಗ್ತಿತ್ತ, ಆ ಮೂಲಿ ಹಾಕ್ಬಿಟ್ಟು ಬಂದು ಯೂಸುಪ್ಪ. ಇವರಿಗೆಲ್ಲ ಏನು 6 ಹೊಡೆದ ಸರ. ಈಗ ಜಾನರ್ ಸರ್ ಬಂದಿದ್ದಾರೆ. ಈಗ ತಾನೇ ಜಾನರ್ ಸರ್ ಬಂದು 10,001 ರೂಪಾಯಿ ಮಾಡ್ತಾರೆ ಶುಗರ್. ಅವರು ಕಂಪ್ನಿ ಅಕೌಂಟಿಗೆ ಜಮಾ ಕೊಡಬೇಕು. ಜಾನರ್ ಸರ್ ಇಲ್ಲಿದ್ದಾರೆ. ಇದು ಏನು ಥರ್ಮಸ್. ಓಡಿ 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 ಡಬಲ್. ನಮ್ಮ ಗ್ಲಾಸ್ ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯಕ್ಕೆ ಇಂಡಿ ಸಬ್ ಡಿವಿಷನ್ ತಂಡದ ಒಟ್ಟು ಮೊತ್ತ 34, 1 ವಿಕೆಟ್ ನಷ್ಟಕ್ಕೆ. ಅದು ಫಿಲ್ಟರ್ ಮ್ಯಾಗಿಂದ ಅವನ ಹಿಡಿದು ಹೋದಾನೆ ನೋಡ್ರಿ. 34 runs after the completion of 4 overs in the sub-division. ಪರಶುರಾಮ್ ಸರ್ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 14 ರನ್ ಅನ್ನು ಗಳಿಸಿ ಆಡ್ತಾ ಇದ್ದಾರೆ. ಇನ್ನೂ ಕೂಡ ಮೈದಾನದಲ್ಲಿ ವೈಯಕ್ತಿಕವಾಗಿ 12 ಎಸೆತಗಳಲ್ಲಿ 13 ರನ್, ಸಾರಿ ಕ್ಷಮಿಸಬೇಕು, 12 ಎಸೆತ 13 ರನ್ ಅನ್ನ ಕಲೆ ಹಾಕಿದ್ದಾರೆ. ಬರೀ 12 ಓವರ್ ಅಷ್ಟೇ ಅಣ್ಣ. ಏನಿಲ್ಲ 13 ಬರ 14 ರನ್ನ ಅಣ್ಣ. ಆದ್ರೂ ಕೂಡ ಅದು ಬ್ಯಾಟ್ ಸಿಟ್ಲಿ ಇದು ಮಾಡ್ಕೊತ ಹೋಗ್ಬೇಕು. 14 ರನ್ಗಳನ್ನ ಜಯಗಳಿಸಿ ಮಹೇಂದ್ರ ಸಿಂಗ್ ಧೋನಿ ತರ ಬಂದೂಕಿನ ಶೈಲಿಯಲ್ಲಿ ಬ್ಯಾಟ್ ಅನ್ನು ಹಿಡಿದು ಮೈದಾನದಿಂದ ಹೊರಗಡೆ ಬರ್ತಾ ಇದ್ದಾರೆ ಪರಶುರಾಮ್ ಅವರು. ಮನಗೋಳಿ ಸರ್, ತಮ್ಮ ಆಟ ತಮ್ಮ ಆಕ್ಚುಲ್ ನಾಟ್ ಔಟ್ ಇದ್ದಂಗೆ ನೋಡ್ರಿ, ರಿವ್ಯೂ ಕೊಡ್ಬೇಕು. ಪರಶುರಾಮ್ ಮನಗೋಳಿಯವರ ಆಟ ಮುಂದಿನ ಈ ಯುವಕರಿಗೆ ಮಾದರಿ ಆಗುವಂತಹ ಆಟ. ಪರಶುರಾಮ್ ಸರ್ ಅವರ ಸ್ಥಾನವನ್ನು ತುಂಬಲು ಮುಂದಿನ ಬ್ಯಾಟ್ಸ್ಮನ್ ರಿಯಾಜ್ ಮಕಾಂದಾರ್ ಅವರು ಸ್ಟ್ರೈಕ್ ನಲ್ಲಿ ಅವನೇ ಫಸ್ಟ್ ಔಟ್. ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಓಡು ಓಡು ನೀನು ಓಡು ಬರಬಡ ಓಡು ರನ್ ತಗೋರಿ. ಟೆಸ್ಟ್ ಅಲ್ಲಿದೆ. ಎಸ್, ದೊಡ್ಡ ಮೊತ್ತ ಕಲೆ ಹಾಕಲೇಬೇಕು ಇಂಡಿ ಸಬ್ ಡಿವಿಷನ್ ತಂಡ, ಯಾಕಂದ್ರೆ ಎದುರಾಳಿ ಬಲಿಷ್ಠ ತಂಡ ಇದೆ. ಮೀಡಿಯಾ ತಂಡವೂ ಕೂಡ ಬ್ಯಾಟ್ಸ್ಮನ್ ಉತ್ತಮವಾಗಿದ್ದಾರೆ. ಎನಿಥಿಂಗ್ ಅಬೋ 100 ರನ್ ಬಾರಿಸಲೇಬೇಕು. 36 ಗುಡ್ 6 ಫುಲ್ ಶಾಟ್. ಇರ್ಲಿ ಅಡಿಕೆ ನಿನ್ ಕಾರು ಅದು ಪುಣ್ಯ ಆಗ್ಯದ. ಅಡಿಕೆ ನಿನ್ನೆ ಬಡಿದ ದೊಡ್ಡ ಮಾತಲ್ಲ, ನಿನ್ ಕಾರೇ ಬಿಡಿದಿತ್ತಿಲ್ಲ ಅಂದ್ರೆ. 6 ಗುಡ್. ಹೊಡಿ 6 ಮೊಬೈಲ್ ವೈಡ್. ವಾರ್ಡನಿಗೆ ತಂಡದ ಒಟ್ಟು ಮೊತ್ತ 42. ದಯವಿಟ್ಟು ಅಂಪೈರ್ ಬಾಲಿಂಗ್ ಸ್ವಲ್ಪ ಚೆಕ್ ಮಾಡಬೇಕು. ಬಾಲಿಂಗ್ ಚೆಕ್ ಮಾಡಬೇಕು ಅಂಪೈರ್. ಅಡಿ ಅವ ಹೋಗಿದ್ರು, ಅವ ಇರ್ಲಿ ನಮಗ, ಅವ ಬೇಕು ನಮಗ, ಬಾಲರ್ ಬೇಕ. ಅತ್ಯಂತ ರೋಚಕ ಪಂದ್ಯಾವಳಿ. ಈ ಒಂದು ಓವರ್ನಲ್ಲಿ ರನ್ ಗಳಿಕೆ ಉತ್ತಮವಾಗಿ ಬರ್ತಾ ಇದೆ ಇಂಡಿ ಸಬ್ ಡಿವಿಷನ್ ತಂಡಕ್ಕೆ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ತಂಡದ ಮೊತ್ತ 46. ಪ್ರವೀಣ್ ಅವರು 4 ಎಸೆತಗಳಲ್ಲಿ 16 ರನ್ ಕಲಾಗಿದೆ. ಮತ್ತೊಂದು ಕಾದು ನೋಡಬೇಕು. ಇದು
ಇದೆ, ಆದರೆ ಡೈರೆಕ್ಟ್ ಹಿಟ್ ಅಲ್ಲಿ ವಿಫಲವಾಗಿದೆ. ವೈಟ್ ಬಾಲ್, ಅಗಲವಾದ ಎಸೆತ. और एक अतिरिक्त रन यहाँ पर मिलता हुआ टीम इंडी सब डिवीजन को. ಮತ್ತೆ ಬಾಲ್ ಸ್ವಂತ ಗಾಯ ಆಗಿದೆ ಅನ್ಸುತ್ತೆ ತಂಡದ ಕ್ಯಾಪ್ಟನ್ ಯೂಸಫ್ ಸರ್ ಅವರಿಗೆ. ಗುಡ್ ಯೂಸಫ್ ಸರ್ ಇಂಜುರಿ ಆದ್ರೆ ಸ್ವಲ್ಪ ಹೇಳಬೇಕು ಇಲ್ಲಿ. ಸ್ಪೈನಲ್ ಕಾರ್ಡ್ಗೆ ಪೆಟ್ಟಾಗಿದೆ ಅನ್ಸುತ್ತೆ ಯೂಸಫ್ ಸರ್ ಅವರಿಗೆ. ಸ್ಪ್ರೇ ಏನಾದ್ರು ಬೇಕಾ ಸರ್ ಯೂಸಫ್ ಸರ್? ದೊಡ್ಡ ಮಾತಾಡಿದ್ರಿ ನಾವು ಸಿಕ್ಸ್ ಹೊಡಿರಿ ಸರ್. ಏ ಮಕ್ಕಳಾರ ಹೊಡೆದಾಡ್ರು 3 ಊರಾಗ್ಯೋ. ಸಿಕ್ಸ್ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಇಂಡಿ ಸಬ್ ಡಿವಿಷನ್ ತಂಡದ ಒಟ್ಟು ಮೊತ್ತ 52 ವಿಕೆಟ್ ನಷ್ಟಕ್ಕೆ. After the completion of 5 overs, the score of Indy sub-division team moves on to 52 for the loss of 2 opener batsmen. ಏ ಭಯ ಡಬಲ್ ಬೆಂಚಿಗೆ ಹಾಕು. ಇಲ್ಲಿ ಬರ್ರಿ ಸ್ಕೋರ್ ಹೇಳ್ತಾರೆ ಸರ್, ಕೆಲಸ ಆಗುದಿಲ್ಲ ಏನ್ರ ಒತ್ತೀವಿ ಈಗ ಅವ್ರು ಡಿ ಎಸ್ ಪಿ ಎಲ್ಲಾರು ಕರೀಪ ನೋಡಲ್ಲಿ ನೋಡ್ರಿ ಜೀಪ್ ಹೋಗ್ತೈತಿ ಮಾಡ್ಸೋದೆ ಅಲ್ಲಿ ಬಂದ್ರೆ ವೈಟ್ ಬಾಲ್. ಹಂಗೆ ಮಜ್ಜಿಗೆ ಈ ಒಂದು ಮತ್ತೊಂದು ಸಿಕ್ಸರ್, ಉತ್ತಮವಾದಂತಹ ಹೊಡೆತ. ಈಗ ರನ್ ಗಳಿಕೆ ಉತ್ತಮವಾಗಿರ್ತಾ ಇದೆ. ಬಾಲ್ ಔಟ್ ಆಫ್ ದ ಪಾರ್ಕ್. ದಯವಿಟ್ಟು ಬಾಲ್ ಅನ್ನ ಕೊಡಬೇಕು ಅಲ್ಲಿ. ಬಂತನ್ ಸರ್ ಬಾಲ್? ಸ್ವಲ್ಪ ನೋಡ್ರಿ ಸರ್ ಯಾರಾದ್ರೂ ಇವ್ರಿ. ಪ್ಲೇಯರ್ನ ಇಲ್ಲ ನಿಂದ್ರಿ ಫೀಲ್ಡರ್. ತಂಡದ ಮೊತ್ತ 59, 2 ವಿಕೆಟ್ ನಷ್ಟಕ್ಕೆ 5.1 ಓವರ್ಗಳಲ್ಲಿ. ಹಳೆ ಬಾಲ್ ಆಯ್ತು. ಓಕೆ, ಧನ್ಯವಾದಗಳು ವೀರೇಶ್ ಸರ್. ಸ್ವಲ್ಪ ಹಳೆ ಬಾಲ್ ಹತ್ರ ನಾವು ಸ್ವಲ್ಪ ಇಟ್ಕೋರಿ ವೀರೇಶ್ ಸರ್ ಅವರು. ಓಲ್ಡ್ ಬಾಲ್ ಎಲ್ಲಿದೆ ನೋಡಿ. ರಿಜ್ವಾನ್ ಈ ಬಾರಿ ಸ್ಲೋ ಡೆಲಿವರಿ. ರಿಯಾಜ್ ಅವರು ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಈ ಬಾರಿ ನೇರವಾಗಿ ಕಾಂಬಾಕ್ಸ್ ಹತ್ರ. The ball went like a tracer bullet towards the boundary line fence for a boundary. ಉತ್ತಮವಾದಂತಹ ಹೊಡೆತ, ಪಿಕ್ ಮಾಡಿದ್ರಲ್ಲಿ ಬಾಲ್, ಫುಲ್ ಶಾಟ್. ಸ್ಟಾರ್ ಟೆನ್ನಿಸ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ತಾವು ಲೈವ್ ಪಂದ್ಯಗಳನ್ನು ವೀಕ್ಷಣೆ ಮಾಡಬಹುದು. ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ವಿಕೆಟ್ ಕೀಪರ್ ಕೂಡ ಕೊಂಚ ಬೀಟ್ ಆಗ್ತಾ ಇದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಡಾಟ್ ಬಾಲ್. ತಂಡದ ಮೊತ್ತ 63, 2 ವಿಕೆಟ್ ನಷ್ಟಕ್ಕೆ 6ನೇ ಓವರ್ನ ಪ್ರಗತಿಯಲ್ಲಿ.
ಗುಡ್ ಕಮ್ ಬ್ಯಾಕ್ ಫ್ರಮ್ ಇಂಡಿ ಸಬ್ ಡಿವಿಷನ್. ಇಬ್ಬರು ಕೂಡ ಉತ್ತಮವಾದಂತಹ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ರಿಯಾಜ್ ಅಂಡ್ ಪ್ರವೀಣ್. ಮೀಡಿಯಾ ವರ್ಸಸ್ ಇಂಡಿ ಸಬ್ ಡಿವಿಷನ್ಗಳ ಮಧ್ಯೆ ಪಂದ್ಯ ನಡೀತಾ ಇದೆ. ಮತ್ತೊಂದು ಲೋಪುಲ್ ಟಾಸ್ ಈ ಬಾರಿ. ಕಾದು ಅಂಪೈರ್ ತೀರ್ಮಾನ 6 ರನ್ನುಗಳು. ಉತ್ತಮವಾದಂಥ ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಸಿದ್ದುಪ್ಪಾಜಿ. ಕೊಂಚ ಈಗ ದುಬಾರಿ ಆಗ್ತಾ ಇದ್ದಾರೆ ಮೀಡಿಯಾ ತಂಡದ ಬೌಲರ್ಗಳು, ಯಾಕಂದ್ರೆ ಇಬ್ರು ಕೂಡ ಅತ್ಯಂತ ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್. ಮತ್ತೊಮ್ಮೆ ಈಗ ಫುಲ್ ಟಾಸ್ ನೇರವಾಗಿ ಉತ್ತಮವಾದಂಥ ಕ್ಷೇತ್ರರಕ್ಷಣೆ ಅಜೀಮ್ ಅವರಿಂದ. ಖಂಡಿತವಾಗೂ ಕೂಡ ತಮ್ಮ ತಂಡಕ್ಕೆ 3 ರನ್ ಉಳಿತಾಯ ಮಾಡಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಉತ್ತಮವಾದಂತಹ ಕ್ಷೇತ್ರರಕ್ಷಣೆ ಅಜೀಮ್ ಅವರಿಂದ. ಆರು ಓವರ್ಗಳ ಮುಕ್ತಾಯಕ್ಕೆ ಇಂಡಿ ಸಬ್ ಡಿವಿಷನ್ ತಂಡ ಒಟ್ಟು ಮೊತ್ತ 70, 2 ವಿಕೆಟ್ಗಳು ನಷ್ಟಕ್ಕೆ. ಈ ಬಾರಿ ಬೌಲಿಂಗ್ ನಲ್ಲಿ ತಂಡದ ನಾಯಕ ಯೂಸಫ್ ಅವರು ಈ ಬಾರಿ ಶಾರ್ಟ್ ಎಸೆತ ಯಾವುದೇ ಅವಕಾಶ ಇಲ್ಲ ಕ್ಷೇತ್ರರಕ್ಷಕರಿಗೆ. ಮತ್ತೊಂದು 4 ಓಟಗಳು. ಉತ್ತಮವಾದಂತಹ ರನ್ ಗಳಿಕೆ ಈ ಬಾರಿ ಮತ್ತೊಮ್ಮೆ ಯೂಸಫ್ ಬೌಲಿಂಗ್ ನಲ್ಲಿ ತನ್ನ ಮೀಡಿಯಾ ತಂಡದ ನಾಯಕರು. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಲೆಗ್ ಸ್ಟಂಪ್ ನಿಂದ ಆಚೆ ಹೋದಂತ ಚೆಂಡನ್ನು ನಿರ್ಣಾಯಕರು ವಕ್ರ ಚೆಂಡೆಂದು ಘೋಷಿಸಿದ್ದಾರೆ. ಅಗಲವಾದ ಎಸೆತ, ವೈಡ್ ಬಾಲ್. ಮತ್ತೊಮ್ಮೆ ಯೂಸಫ್ ಸರ್, you cannot ball these type of deliveries. Once again wide call from the umpire. With that extra, the score moves on to 76 runs for the loss of 2 wickets. After losing the toss, batting first by Indi sub-division team. Once again Yusuf to Riaz. Shot delivery, pulled it towards the deep right leg region for once again huge sixer. ಪರಶುರಾಮ್ ಮನೂರ್ ಕಡೆಯಿಂದ ಯೂಸಫ್ ಅವರಿಗೆ 501 ರೂಪಾಯಿ. ಇದೇ ರೀತಿ ಬೌಲಿಂಗ್ ಹಾಕಿದ್ರೆ ಪ್ರತಿ ಬೌಲಿಂಗ್ 500 ರೂಪಾಯಿ. With that sixer, the score moves on to 82 for the loss of 2 wickets. They are Indi sub-division score. They are scoring at a run rate of 12.95. Riaz is batting beautifully. He is on 28, just facing 9 deliveries, and Praveen is batting at 20 runs in just 6 deliveries. Once again Yusuf to Riaz. This time around wanted to loft it towards the deep mid-wicket region. Protection there. Just a single run conceded. 1 more runs added to the Indi sub-division team. The score moves on to 83 for the loss of 2 wickets. This time around full toss ball. The ball went straight to the wicket keeper's hand. No run considered. Dotted delivery. Good wicket keeper behind the stumps. He is guiding the bowler Yusuf. Let's see next ball. Once again pulled it. I think there is a man there. Can he catch it? Yes, he can. 3rd wicket down for Indi sub-division team. Praveen has to walk back towards the pavilion. The ball went height but did not reach the distance. Yes, ಪ್ರವೀಣ್ ಅವರ ಸ್ಥಾನವನ್ನು ತುಂಬಲು ಸೋಮೇಶ್ ಗೆಜ್ಜೆಸ್ವರ್ PSI ಚಡ್ಚನ್ ಅವರು ಅಂಕಣವನ್ನು ಪ್ರವೇಶ ಮಾಡ್ತಿದ್ದಾರೆ. ತಂಡದ ಮೊತ್ತ 83 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. ತಂಡದ ಒಟ್ಟು ಮೊತ್ತ 83, 3 ವಿಕೆಟ್ ನಷ್ಟಕ್ಕೆ.
6.5 ಓವರ್ಗಳಲ್ಲಿ. ಲಾಸ್ಟ್ ಬಾಲ್ ಆಫ್ ದ 7th ಓವರ್. ಉತ್ತಮವಾದಂತಹ ರನ್ ರೇಟ್ ಆಗಿದೆ. ಈಗ ಪ್ರವೀಣ್ ಹಾಗೂ ರಿಯಾಜ್ ಅವರು ಪಾರ್ಟ್ನರ್ಶಿಪ್ ಅನ್ನು ಬ್ರೇಕ್ ಮಾಡಲು ಯಶಸ್ವಿಯಾಗಿದ್ದಾರೆ. ಯೂಸಫ್ ಅವರು ಮತ್ತೊಮ್ಮೆ ಯೂಸಫ್ ಪುಲ್ ಶಾಟ್, ಬ್ಯಾಕ್ ಫುಟ್ ಪುಲ್ ಶಾಟ್, ಶಾರ್ಟ್ ಫೈನ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಓವರ್ ಮುಕ್ತಾಯ. 7 ಓವರ್ಗಳ ಒಟ್ಟು ಮುಕ್ತಾಯಕ್ಕೆ ಇಂಡಿ ಸಬ್ ಡಿವಿಷನ್ ತಂಡದ ಒಟ್ಟು ಮೊತ್ತ 84, 3 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 7 overs, the score moves on to 84 for loss of 3 wickets. ಈಗ ಭೀಮಾ ತೀರದಿಂದ ಬಿಜಾಪುರಕ್ಕೆ ಆಡಲು ಬಂದ ಸೋಮೇಶ್ ಗೆಜ್ಜೆ ಅವರು ಬಾಲ್ ಸೀದಾ ಭೀಮಾ ತೀರಕ್ಕೆ ಹೋಗ್ಬೇಕು. 26 ಗುಡ್ ಬಾಲ್. ಎಲ್ಲ ರೂಲ್ಸ್ ಬಹಳ ಚೇಂಜ್ ಆಗ್ಯಾವ್ರಿ ಸೋಮೇಶ್ ಗೆಜ್ಜೆ ಅವರು. ಎಸ್ ಸರ್, ಶಫಲ್ ಆದ್ರೆ ವರ್ಡ್ ಅನ್ನ ಕನ್ಸಿಡರ್ ಮಾಡಲ್ಲ. 26 ಕಸ್ಬರೇಶ್ ಆಡ್ತಾವ ಹೊಡಿತಲ್ಲೋ ನೋಡ್ ಸರ್. ಹೊಟ್ಟಿ ಪಟ್ಟಿ ಹೆಂಗಾಗ್ಯದ. ಯೂನಿವರ್ಸಿಟಿ ಬ್ಲೀವ್ ಅತ್ತವ. ಅದನ್ನ ನೋಡಕ್ ಕೊಟ್ಟಿರ್ಬೇಕು. ಓಡಕ್ ಬರಲಿದೆ ಸರ. ಯೂಸಫ್ ಅವರ ಕೈಯಲ್ಲಿ ಚೆಂಡು. ರಿಯಾಜ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಮತ್ತೊಂದು ಉದ್ದರಿಯ ಪತನ. ಕಾದು ನೋಡಬೇಕು ನೆಕ್ಸ್ಟ್ ಬ್ಯಾಟ್ಸ್ಮನ್. ಇಂಡಿ ತಂಡದಿಂದ ಹೊಡಿಬಡಿ ದಾಂಡಿಗ ಯಾರು ಬರ್ತಾರಂತ. ದೊಡ್ಡ ಬ್ಯಾಟಿಂಗ್ ಲೈನಪ್ ಅನ್ನ ಹೊಂದಿದೆ ಇಂಡಿ ಸಬ್ ಡಿವಿಷನ್ ತಂಡ. ಉಮೇಶ್ ಪಾಟೀಲ್ ಅವರು ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಈಗ ರಿಯಾಜ್ ಅವರ ಸ್ಥಾನದಲ್ಲಿ ಮತ್ತೊಂದು ಮುಂದೆ ಎಳೆದು ಬಾರಿಸಲು ಪ್ರಯತ್ನ. ನೇರವಾಗಿ ಅಜೀಮ್ ಅವರ ಕೈಯಲ್ಲಿ ಚೆಂಡು. ಮತ್ತೊಂದು ರನ್ಗಳ ಸೇರ್ಪಡೆ. 1 ರನ್ನೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ ಉಮೇಶ್ ಅವರು. ತಂಡದ ಒಟ್ಟು ಮೊತ್ತ 86. ಕೊನೆಯ 2 ಎಸೆತಗಳು ಬಾಕಿ ಇದೆ ಓವರ್ನ. ಪವರ್ಫುಲ್ ಶಾಟ್, ಮೈದಾನದ ಹೊರಗೆ 108 ಮೀಟರ್ಗಳ ಸಿಕ್ಸರ್. ಬಾಲ್ ಭೀಮಾ ತೀರದ ಕಡೆಗೆ ಸೀದಾ ವಾಟರ್ ಟ್ಯಾಂಕ್ ಇಂದ ಭೀಮಾ ತೀರದ ಕಡೆಗೆ. ವಾಟರ್ ಟ್ಯಾಂಕ್ ಇಂದ ವಿಚಿತ್ರ ರೀತಿಯ ಶೈಲಿಯಲ್ಲಿ ಸಿಕ್ಸರ್ ಅನ್ನ ಕೊಟ್ಟಿದ್ರು ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಸಿದ್ದು ಅವರು. 9 ಔಟ್. ಹಿಡ್ದ ಅವ್ನ ಸ್ಟೈಲ್ ಮೇಲೆ ಗೊತ್ತಾಗ್ಬಿಡ್ತು. ಇದು ಯಾರೋ ಕರ್ಕೊಂಡ್ ಬಂದಿರಪ್ಪ. ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಪಕ್ಕ. ಇದು ಮೋಸ ಇದೆ ಅಲ್ಲವ. ಯೂಸಫ್ ಯಾರು ಅವರು? ಅಲ್ಲದ ಹೆಲ್ಪ್ ಇಲ್ಲ. ಅವ್ನು ನೋಡೇ ಇಲ್ಲ. ಇವತ್ತು ಬಸ್ ನೋಡಾಗ್ತಿದ್ದ. ಭಾಷಾ ನಾ ಎಲ್ಲಿ ನೋಡೇ ಇಲ್ಲ ನಿನಗೆ. ಭಾಷಾ ಭಾಷಾ ನಾನು ಎಲ್ಲಿ ನೋಡೇ ಇಲ್ಲ ನಿನಗೆ. ಭಾಷಾ ನಿನ್ನ ಹೆಸರಲ್ಲ. ನೀವು ಹೊಳೆ ನೋಡಾಗ್ತಿಲ್ಲ. ನಿನ್ ಟಿ ಶರ್ಟ್ ಅಲ್ಲದ. ಯಾರು ಟಿ ಶರ್ಟ್ ಹಾಕಿ ಹೇಳಿ ಕರೆ ಹೇಳು ಭಾಷಾ. ಏನೇನು ಹೆಸರಲ್ಲ ಭಾಷಾ. ಬಾಲರ್ ನೇಮ್ ಪ್ಲೀಸ್. ಬಾಲರ್ ನೇಮ್ ಪ್ಲೀಸ್. ಬಾಲರ್ ನೇಮ್ ಏನ್ರಿ? ಬಾಲರ್ ನೇಮ್ ಅಲ್ಲ. ಅವನ್ ಟಿ ಶರ್ಟ್ ಅಲ್ಲದ.
ಯಾಕೆ ಹೊಳ್ಳಿ ಹೊಡಲ್ಲ ಏನವ ಲ್ಯಾಂಗ್ವೇಜ್ ಗೊತ್ತಾಗಕ್ಕಿಲ್ರಿ ಅವನಿಗೆ ಕನ್ನಡ ಬರ್ತಾ ಇಲ್ರಿ ಭಾಷೆ ಇಲ್ಲ ನೋ ಬಾಲ್ ಕಾಲ್ಡ್, ನೋ ಬಾಲ್, ನೋ ಬಾಲ್. ಹಳೆ ಒಂಬತ್ತು ಏ ಯೂಸುಫ ನೀವು ಒಳಗೆ ಆಡ್ಬೇಕು ನೋಬಲ್ ಆಗ್ತದ 30 ಯಾರ್ಡ್ ಸರ್ಕಲ್ ಹೊರಗಡೆ ನಿಂತಿದ್ರು ನೀವು ಬಾಲ್ ಹಾಕ್ಬೇಕಾದ್ರೆ. ಸಾಧ್ಯನ ಕಣ್ಣಿನ ಅಂಪೈರ್ ಅಲ್ಲಿ ಯೂಸುಫ್ ನೇವಾರ್ ಅವರು 30 ಯಾರ್ಡ್ ಸರ್ಕಲ್ ಹೊರಗಡೆ ಇದ್ರು. 3 ಓವರ್ಗಳ ನಂತರ 30 ಯಾರ್ಡ್ ಸರ್ಕಲ್ ಅಲ್ಲಿ ಮಿನಿಮಮ್ 4 ಜನ 30 ಯಾರ್ಡ್ ಸರ್ಕಲ್ ಅಲ್ಲಿ ಇರಬೇಕು. ಯೂಸುಫ್ ನೇವಾರ್ ಅವರ ತಪ್ಪಿನಿಂದಾಗಿ ಒಂದು ವಿಕೆಟ್ನ ಬಿಟ್ಕೊಟ್ಟಿದ್ರೆ. ಹಿಡ್ಕೊಂಡ್ ಬಂದ್ರಿ ಓಕೆ ಅವ ಭಾರಿ ಪ್ಲೇನ್ ಅವ ತಂಡದ ಮೊತ್ತ 94, 5 ವಿಕೆಟ್ ನಷ್ಟಕ್ಕೆ 8 ಓವರ್ಗಳ ಮುಕ್ತಾಯ. ಹೋಗ್ಯ ಸರ್ ಈಗ ಅಲ್ಲೇ ಹೋಗ್ಯೋದು ಈ ಬಾರಿ ಸ್ಟ್ರೈಕ್ ನಲ್ಲಿ ಸಂತೋಷ್ ಸರ್ ಅವರು ನೋಡೋಣ. ಮುಂದೆ ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಬ್ಯಾಟ್ಸ್ಮನ್ ಕೂಡ ವಿಕೆಟ್ ಕೀಪರ್ ಕೂಡ ಬೀಟ್ ಆಗ್ತಾ ಇದ್ದಾರೆ. ಅಲ್ಲಿ 4 ರನ್ಗಳು ಬ್ಯಾಟ್ ಇಂದ ಬರ್ತಾ ಇದೆ ಇನ್ಸೈಡ್ ಔಟ್ ಆಗಿ 4 ರನ್ಗಳು. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕೆಟ್ ಟಿನ್ ಟಿನ್ ಟಿನ್. ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 98. ಬಾಷಾ ಟು ಸಂತೋಷ್. ಚೀಟಿ ಶಾಟ್, ಬ್ಯೂಟಿಫುಲ್ ಶಾಟ್. ಜಸ್ಟ್ ಬಾಲ್ ಅನ್ನು ದಿಕ್ಕನ್ನು ಅಲ್ಲಿ ತಿರುಗಿ ತೋರಿಸಿದ್ರು ಅಲ್ಲಿ ಸಂತೋಷ್ ಅವರಿಂದ. ಯಾವುದೇ ರೀತಿಯ ಸ್ಟ್ರೆಂತ್ ಯೂಸ್ ಮಾಡಿಲ್ಲ ಅಲ್ಲಿ. ಚಕ್ಯತೆಯ ಬ್ಯಾಟಿಂಗ್ ಪ್ರದರ್ಶನ. 4 ರನ್ಗಳು. ಸ್ಕೋರ್ ತಂಡದ ಒಟ್ಟು ಮೊತ್ತ ಸ್ಕೋರ್ಗಳು. ಶತಕದ ಗಡಿ ದಾಟಿದ 102. ವೆರಿ ಗುಡ್ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಇಂಡಿ ಸಬ್ ಡಿವಿಷನ್ ತಂಡದಿಂದ. ಅದನ್ನ ಸ್ವಲ್ಪ ಒಳಗೆ ಕೂಡಿಸ್ತಿದ್ದಾರೆ 8.2 ಓವರ್ಗಳಲ್ಲಿ ರಿವರ್ಸ್ ಬಾರಿಸಲು ಪ್ರಯತ್ನ. ಈ ಬಾರಿ ತೋರಿ ಇದು ತಗೋದ್ರೆ ಸರ್ ಅವರಿಗೆ ಕೊಂಚ ಅಂಪೈರ್ ತೀರ್ಮಾನಕ್ಕೆ ಕೊಂಚ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಲ್ಲಿ ಸಂತೋಷ್ ಹಾಗೂ ಉಮೇಶ್ ಅವರು. ಮತ್ತೊಮ್ಮೆ ಬಾಷಾ ಮತ್ತೊಂದು ಔಟ್ ಸೈಡ್ ಎಜ್ ಆಗ್ತಾ ಇದೆ ನೇರವಾಗಿ ಸ್ಲಿಪ್ ಫೀಲ್ಡರ್ ಹತ್ರ. ಬಾಷಾ ಅವರಿಗೆ ನೋಡಿ ನಮ್ಮ ಸರ್ ಏನೋ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ರು ನಾವು ಕಾಮೆಂಟ್ರಿಯಲ್ಲಿ. ಸ್ವಲ್ಪ ಹೆದರ್ತಾ ಇದ್ದಾನೆ ಬೌಲಿಂಗ್ ಮಾಡಲು ಬಾಷಾ. ತಂಡದ ಒಟ್ಟು ಮೊತ್ತ 103. 5 ವಿಕೆಟ್ ನಷ್ಟಕ್ಕೆ 8.4 ಓವರ್ಗಳಲ್ಲಿ. ಕೊನೆಯ 8 ಎಸೆತಗಳು ಬಾಕಿ ಇದೆ. 8 ಎಸೆತಗಳಲ್ಲಿ ಎಷ್ಟು ರನ್ ಕಳೆದ ಅಂತ ಕಾದು ನೋಡೋಣ. ಇಂಡಿ ಸಬ್ ಡಿವಿಷನ್ ತಂಡ ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ 1 ರನ್ ಕಂಪ್ಲೀಟ್ ಆಗಿದೆ. 7 ರನ್ಗಾಗಿ ಕರೆಯಿದೆ. ಸುಲಭವಾಗಿ 2 ರನ್ ಪಡೆದುಕೊಂಡಿದ್ದಾರೆ ಉಮೇಶ್. ಇಲ್ಲಿ ಮತ್ತೊಂದು ಆಗುವ ಸಾಧ್ಯತೆ. 3 ಮತ್ತೊಂದು ಕರೆ ಇದೆ. 4 ಆಗುವ ಸಾಧ್ಯತೆ ಇದೆ. 3 ರನ್ಗೆ ಮಾತ್ರ ಸೀಮಿತ ಆದರೆ ಉಮೇಶ್ ಅವರ ವಿಕೆಟ್ ತಪ್ಪಿಸಬೇಕಾಗುತ್ತೆ ಇಲ್ಲಿ. ಉಮೇಶ್ ಅವರ ಸ್ವಲ್ಪ ಡಬಲ್ ಮೈಂಡ್ ಆದ್ರಲ್ಲಿ ರನ್ ಎಸ್ ನೋ ಕಾಲಿಗೆ ಗಟ್ಟಿ ಮನಿ ಸರ್ 3 ರನ್ಗಳು ಸಿಗ್ತಾ ಇದೆ. ಆದ್ರೆ ಈ ತಂಡದ ನಾಯಕರಾಗಿ ಕಟ್ಟಿಮನಿ ಸಾಹೇಬರು ಮೈದಾನಕ್ಕೆ ಇರಬೇಕು. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಸದಾಶಿವ ಕಟ್ಟಿಮನಿ ಸಾಹೇಬರು ಅವ್ರು ಬಂದು 2 ರನ್ ನೋಡಿದ್ರು ಒಂದು ದೊಡ್ಡ ಮಾತು. ಸರ್ ಸರ್ ಇವರು ಸ್ಟ್ರೈಕ್ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ಸಿಂತಪ್ಪಾಜಿ ಸರ್. ಅವ್ರ ಬ್ಯಾಟ್ಸ್ಮನ್ ನೇಮ್ ಸರ್
ಮತ್ತೆ ಶರಣಗೌಡ ಇವತ್ತು ಲೇಟ್ ಇವತ್ತಿನ ಲೇಟ್ ಆಗ್ಯಾನ. ಯಾರ್ಕರ್ ಎಸೆದ ಶಾಟ್ ಸ್ಕ್ವೇರ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಣೆ ವಿಕೆಟ್ ಕೀಪರ್ ಇಂದ ಒಂದು ರನ್ನಿನ ಸೇರ್ಪಡೆ. ಓವರ್ ಮುಕ್ತಾಯ. 9 ಓವರ್ಗಳ ಮುಕ್ತಾಯಕ್ಕೆ ಇಂಡಿ ಸಬ್ ಡಿವಿಷನ್ ತಂಡ ಒಟ್ಟು ಮೊತ್ತ 107, 6 ವಿಕೆಟ್ ನಷ್ಟಕ್ಕೆ. ಲಾಸ್ಟ್ ಓವರ್ ಆಫ್ ದ ಇನ್ನಿಂಗ್ಸ್, ಕೊನೆಯ 6 ಎಸೆತಗಳು ಬಾಕಿ. ಈ ಪಂದ್ಯ ಮುಗಿದ ನಂತರ ಪ್ರಥಮ ಸೆಮಿಫೈನಲ್ ಆಗಲಿದೆ. ನೋಡೋಣ, ಅದು ಕೂಡ ಬಲಿಷ್ಠ ತಂಡಗಳ ಮಧ್ಯ ಸೆಮಿಫೈನಲ್ ಹಣಾಹಣಿ. ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025. ಈ ಒಂದು ಜಿಲ್ಲಾ ಕವಾಯತು ಮೈದಾನ ವಿಜಯಪುರ, ಪಂಚ ನದಿಗಳ ನಾಡು, ಗುಮ್ಮಟಿ ನಗರ. ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ, ಅಲ್ಲಿ ಅಷ್ಟೇ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ. ರಾಚಪ್ಪ ಅವರಿಂದ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ. ಬರ್ಸಾಗೈತೆ ರಾಜಾಪುರ ಬಿಲ್ಡಿಂಗ್. ನೋಡಿ ರಾಚಪ್ಪ ಸರ್ ಅವರು ಯಾವ ರೀತಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಿದ್ದಾರೆ, ಉತ್ತಮವಾದಂತ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ರಾಚಪ್ಪ ಸರ್ ಅವರು. ಉತ್ತಮವಾದಂತ ಅವ್ರ ಬಾರಿ ನೇರವಾಗಿ ಬಾದ್ಶಾ ಅವರ ಕೈಯಲ್ಲಿ ಚೆಂಡು. 1 ರನ್ಗಳ ಸೇರ್ಪಡೆ. ಈ ಬಾರಿ ನೋ ಲುಕ್ ಶಾಟ್, ನೇರವಾಗಿ ಮೈದಾನದ ಹೊರಗೆ. 6 ಓಟಗಳು. ನಾವು ನೋಡುವುದು ಹಾಫ್ ಪಿಚ್ ಎಸೆತ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ರು. ಅಲ್ಲಿ ಸಿದ್ದು ಅವರಿಂದ ಬರ್ತಾ ಇದೆ 6 ರನ್ಗಳು. ಈ 6 ರನ್ಗಳೊಂದಿಗೆ ತಂಡದ ಮೊತ್ತ, ಇಂಡಿ ಸಬ್ ಡಿವಿಷನ್ ತಂಡದ ಒಟ್ಟು ಮೊತ್ತ 115, 6 ವಿಕೆಟ್ ನಷ್ಟಕ್ಕೆ. ಕೊನೆಯ 3 ಎಸೆತಗಳು ಬಾಕಿ. ಲಾಸ್ಟ್ 3 ಬಾಲ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಒನ್ಸ್ ಅಗೇನ್ ಹೆಲಿಕಾಪ್ಟರ್ ಶಾಟ್. ಈ ಬಾರಿ ಉತ್ತಮವಾದಂತ ಪ್ರಯತ್ನ, ಅಲ್ಲಿ ಕಾದು ನೋಡಬೇಕು. ಮತ್ತೊಂದು ಔಟ್ ಆಗಿದೆ. ಬಟ್ ಸ್ಟ್ರೈಕ್ ನಲ್ಲಿ ಕೂಡ ಸಿದ್ದು ಅವರು ಇರಲಿದ್ದಾರೆ. ಸಂತೋಷ್ ಅವರು ಔಟ್ ಆಗ್ತಾ ಇದ್ದಾರೆ. ಸಿದ್ದು ಅವರು ಮತ್ತೆ ಸ್ಟ್ರೈಕ್ ನಲ್ಲಿ ಇರಲಿದ್ದಾರೆ. 1 ರನ್ ಸಿಗ್ತಾ ಇದೆ. ಕ್ಯಾಚ್ ಡ್ರಾಪ್ ಅನ್ನೋದಕ್ಕಿಂತ ಉತ್ತಮವಾದ ಬಹುಶಃ ಸದಾಶಿವ ಕಟ್ಟಿಮನಿ ಅವರು ಮೈದಾನಕ್ಕೆ ಇಳಿದಂತೆ ಕಂಡು ಬರ್ತದೆ. ಇಲ್ಲ, ವಾಹ್, ಸಿಕ್ಸರ್. ನೋಡಿ, ಅಂಪೈರ್ ನೋಡಿ, ಅಲ್ಲಿ ಫೀಲ್ಡರ್ಗೆ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಕ್ಯಾಚ್ ಬಿಟ್ಟಿ ಅಂತ. ಅಂಪೈರ್ ಆಕ್ಷನ್, ಸಿಕ್ಸರ್. ಈ ಒಂದು ಸಿಕ್ಸರ್ ನೊಂದಿಗೆ ತಂಡದ ಮಟ್ಟದಲ್ಲಿ ಭಾರಿ ಏರಿಕೆ. ಕ್ಲೀನ್ ಬೋಲ್ಡ್, ಯು ಮಿಸ್, ಐ ಹಿಟ್. ತಂಡದ ಒಟ್ಟು ಮೊತ್ತ 122. 10 ಓವರ್ಗಳಲ್ಲಿ ಗೆಲ್ಲಲು ಮೀಡಿಯಾ ತಂಡಕ್ಕೆ 123 ರನ್ನಿನ ಅವಶ್ಯಕತೆ. ದ ಟಾರ್ಗೆಟ್ ಈಸ್ ಎಸ್ ಸರ್ 1, 2, 3 ಇನ್ 60 ಬಾಲ್ಸ್. ಇಟ್ಸ್ ಅ ನಾಕ್ಔಟ್ ಮ್ಯಾಚ್. ಓಪನಿಂಗ್ ಆಗಿ ಬಂದಂತಹ ಪರಶುರಾಮ್ ಸರ್ ಕೊಂಚ ಮಿಂಚಲಿಲ್ಲ ಆದರೂ ಕೂಡ ಅವರ ತಂಡ ಉತ್ತಮವಾದಂತಹ ರನ್ ಅನ್ನು ಕಲೆ ಹಾಕಿದೆ. ಕೊನೆಯದಾಗಿ ಹತ್ತು ಓವರ್ಗಳಲ್ಲಿ 123 ರನ್ಗಳ ಗುರಿ ಮೀಡಿಯಾ ತಂಡಕ್ಕೆ. ಇದರಲ್ಲಿ ನಾವು ನೋಡ್ಬೋದು ಸ್ಕೋರ್ ಬೋರ್ಡ್ ಯಾವ ರೀತಿಯಾಗಿ. PSI ಅರವಿಂದ್ ಸರ್ 11 ರನ್ ಕಲೆ ಹಾಕಿದ್ರು 11 ಎಸೆತಗಳಲ್ಲಿ. CPI ಪರಶುರಾಮ್ ಸರ್ ಅವರು 13 ಎಸೆತಗಳಲ್ಲಿ 13 ರನ್ ಕಲೆ ಹಾಕಿದ್ರು.
ಅದರಲ್ಲಿ ಪ್ರವೀಣ್ ಅವರು 8 ಎಸೆತಗಳಲ್ಲಿ 20 ರನ್ ಹಾಗೂ ರಿಯಾಜ್ ಅವರು 11 ಎಸೆತಗಳಲ್ಲಿ 29 ಸ್ಫೋಟಕ ಬ್ಯಾಟಿಂಗ್ ಅನ್ನು ಮಾಡಿದರು. ತದನಂತರ PSI ಸೋಮೇಶ್ ಸರ್ ಅವರು ಕೇವಲ 8 ರನ್, ಉಮೇಶ್ ಅವರು 2 ರನ್, ಸಂತೋಷ್ ಅವರು 10 ರನ್ ಹಾಗೂ ಸಿದ್ದು ಅವರು ಕೊನೆಯದಾಗಿ ಉತ್ತಮವಾಗಿ 6 ಎಸೆತಗಳಲ್ಲಿ 15 ರನ್ ಅನ್ನು ಕಲೆ ಹಾಕಿ ಎಕ್ಸ್ಟ್ರಾ ಇದರಲ್ಲಿ 14 ರನ್ ಅನ್ನು ಬಿಟ್ಟುಕೊಟ್ಟಿದೆ ಮೀಡಿಯಾ ತಂಡ. ಒಟ್ಟು 122 10 ಓವರ್ಗಳ ಮುಕ್ತಾಯಕ್ಕೆ. ಕಂಟಿನ್ಯೂ ಸರ್, ಬ್ಯಾಟಿಂಗ್ ಇಲ್ಲ ಬೌಲಿಂಗ್ ಮಾಡಬೇಕು ಒತ್ತಾಯ. ಮತ್ತೇನ್ ನಿಮ್ಗೊಂದು ಇದ್ರ ಕೊಡಕ ಬರ್ಲಿಲ್ಲ ಯಾಕೆ ನೀವು ಒಂದು ಆಡ್ಲಿಲ್ಲ. ಬರ್ಲಿಲ್ಲ ಯಾಕೆ ಲಾಂಗ್ ಜಂಪ್ ಇಲ್ಲ, ಹೈ ಜಂಪ್ ಏನಿದ್ರು ಫೀಲ್ಡ್ನಾಗ ಬಾ ಅಂತಾರೆ ಅವ್ರು. ಇಲ್ಲೇ ಬರ್ಬೇಕು, ಆಡ್ಬೇಕು. ಯಾರಿಗೆ ಅಲ್ಲಿ ಸರ ಬ್ಯಾಟಿಂಗ್ ಎಲ್ಲಿಂದ ಹೇಳಕತ್ತಿ ಹೋಗಲ್ಲ ನೀವು. ದಯವಿಟ್ಟು ಇಂಡಿ ಸಬ್ ಡಿವಿಷನ್ ತಂಡದವರು ಬೇಗನೆ ಮೈದಾನವನ್ನು ಪ್ರವೇಶ ಮಾಡಿ ಸರ್. ಇದು ಆದ ನಂತರ ಮತ್ತೆ 2 ಮ್ಯಾಚ್ ಇದೆ, ಸೆಮಿಫೈನಲ್ ಮ್ಯಾಚಸ್ ಆಗಬೇಕಿದೆ, ಸಮಯದ ಅಭಾವ ಇದೆ. ಆದ ಕಾರಣ ಬೇಗನೆ ಇಂಡಿ ಸಬ್ ಡಿವಿಷನ್ ತಂಡದ ಆಟಗಾರರು ಮೈದಾನವನ್ನು ಪ್ರವೇಶ ಮಾಡಿ ಸರ್. ಉಳಿದ ರೊಕ್ಕ ನೀನ್ ಕಿಸದಾಗ ಇಟ್ಕೋ. ಏನ್ ಡೇಂಜರ್ ಹೋ. ಇನ್ನೂ 2 ಮ್ಯಾಚ್ ಇದೆ ಸೆಮಿಫೈನಲ್, ಆದ ಕಾರಣ 10 ಓವರ್ಗಳ ಪಂದ್ಯವನ್ನು ಆಡ್ತಾ ಇದ್ದೇವೆ. ಸ್ವಲ್ಪ ಬೇಗನೆ ಮೈದಾನವನ್ನು ಪ್ರವೇಶ ಮಾಡಬೇಕು ಸರ್. ₹1,000 ತಗೊಂಡು ಬರೀ 10,000 ಕೊಟ್ಟು ಇನ್ನ 20,000 ಎಲ್ಲೇ. अದೇ ರೀತಿ मीडिया टीम के बल्लेबाज से गुजारिश करता हूं कि जल्द से जल्द मैदान पर आना होगा. मीडिया टीम के ओपनिंग बल्लेबाज ಕೊಟ್ಟು ಮತ್ತೆ ಅದ್ರು ವಾಪಸ್ ಕೊಟ್ಟಿನಿ ಸರ್. 10,000 ಕೊಟ್ಟಿದ್ರೆ ಹೋರಿ ಹೋರಿ ಸರ್ ಹೋರಿ. ಅಲ್ಲ 5 ಮಂದಿ ಹೋಗ್ಲಿ ತಡ್ರಿ. ಹೋಗ್ಯಾರ ಹೋರಿ. ತಾವು ನಡ್ರಿ ತಾವು ಆಡ್ರಿ ಸರ್. ಒಂದ್ ಕಡೆ ಸ್ಲಿಪ್ ನಿಲ್ರಿ. ಸರ್ ಆಡ್ರಿ ಸರ್ 2 ವಾರ ರೂಲ್ಸ್ ಇರ್ತಾವ. ನೆಕ್ಸ್ಟ್ ನಾವು ಒಳಗೆ ಇಂಡಿ ಸಬ್ ಡಿವಿಷನ್ ತಂಡದ ಆಟಗಾರರು ಎಲ್ಲಿದ್ರು ನೋಡಿ ದಯವಿಟ್ಟು ಮೈದಾನವನ್ನು ಪ್ರವೇಶ ಮಾಡಿ ಬಂದಿದ್ದಾರೆ. ಇದಕ್ಕೆ ಫೀಲ್ಡ್ ಸೆಟ್ ಅನ್ನ ಮಾಡಬೇಕು. ಅದೇ ರೀತಿ ಅಂಪೈರ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಅತ್ಯಂತ ಅನುಭವಿ ಅಂಪೈರ್ಸ್, ಒಂದು ಬದಿಯಲ್ಲಿ ಅತ್ಯಂತ ಶಿಸ್ತಿನ ಅಂಪೈರ್ KSCA ಕ್ವಾಲಿಫೈಡ್ ಅಂಪೈರ್, ಅನುಭವಿ ಅಂಪೈರ್ ಒಂದು ಕಲಾಲ್ ಸರ್. ಮತ್ತೊಂದು ಬದಿಯಲ್ಲಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಖ್ಯಾತಿ ಪಡೆದಂತ ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಸಿದ್ದುಪಾಜಿ. ಅದೇ ರೀತಿಯ ಯೂಟ್ಯೂಬ್ ಚಾನೆಲ್ ದೂರದ ಪನ್ವೇಲ್, ಮಹಾರಾಷ್ಟ್ರದಿಂದ ಬಂದಂತ ಯೂಟ್ಯೂಬ್ ಚಾನೆಲ್ ಸ್ಟಾರ್ ಟೆನ್ನಿಸ್ ಕ್ರಿಕೆಟ್ ಎಲ್ಲ ಲೈವ್ ಕವರೇಜ್ ಅನ್ನ ನೀಡ್ತಾ ಇದೆ. ಆದ್ರೆ ನಾನು 20,000 ತಗೊಂಡಿಲ್ಲಪ್ಪ ನೀನು. ₹1 ನೋಡ್ರಿ ಸರ್. ಎಲ್ಲಿ ₹1 ಸರ್. ಏನಿದು ಬಂಡಾರದ ಹೊಡಿ ಆಗೈತಿ ಇಂಡಿ ಟೈಗರ್ ಸರ್. ತಿಂಡಿ ಟೈಗರ್ ಸರ್. ಇಂಡಿ ಟೈಗರ್. ಇಂಡಿ ಟೈಗರ್ ಸರ್. ತಿಂಡಿ ಟೈಗರ್. ಇಂಡಿ ಟೈಗರ್ ಸರ್. ಬ್ಯಾಟ್ಸ್ಮನ್ಸ್ ಬನ್ನಿ ಸರ್. ಓಪನರ್ ಬ್ಯಾಟ್ಸ್ಮನ್ ಓಪನಿಂಗ್ ದಾಂಡಿಗಾರಾಗಿ ಅಂಕಣವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಸಲ್ಮಾನ್ ಹಾಗೂ ಇಲಿಯಾಸ್. ಸಲ್ಮಾನ್ ಅಂಡ್ ಇಲಿಯಾಸ್ ಓಪನಿಂಗ್ ದಾಂಡಿಗಾರಾಗಿ ಮೈದಾನವನ್ನು ಪ್ರವೇಶ ಮಾಡ್ತಿದ್ದಾರೆ ಮೀಡಿಯಾ ತಂಡದ ಪರವಾಗಿ. ಬಾಲ್ ಅಂಪೈರ್ ಕೈಯಲ್ಲಿ ಇಟ್ಕೊಳ್ಳಿ ಸರ್. ಓಕೆ, ಬೇಗ ಸರ್. ಇಂಡಿ ಸಬ್ ಡಿವಿಷನ್ ತಂಡದ ಎಲ್ಲ ಆಟಗಾರರು ಸರ್ ದಯವಿಟ್ಟು ಬೇಗನೆ ಫುಲ್ ಸೆಟ್ ಮಾಡಿ. ಮುಂದಿನ ಪಂದ್ಯಕ್ಕೂ ಕೂಡ ಕೊಂಚ ಸಮಯವನ್ನು ನಾವು ಕಾಯ್ದಿಡಬೇಕಾಗತ್ತೆ. ಈಗಾಗಲೇ ನಮ್ಮ ಪರಶುರಾಮ್ ಸರ್ ಅವರು ವಾರ್ಮಪ್ ಆಗ್ತಾ ಇದ್ದಾರೆ, ಬಾಲಿಂಗ್ ಏನಾದ್ರು ಮಾಡ್ತಾರೆ ಕಾದು ನೋಡ್ಬೋದು. ಅತ್ಯಂತ ಬ್ಯಾಟಿಂಗ್ ತುಂಬಾ ಅವ್ರ ಮೇಲೆ ಒಂದು ನಿರೀಕ್ಷೆನ ಇಟ್ಟಿದ್ರು. ಅದು ಕೂಡ ₹10,000 ತಮ್ಮ ಖಾತೆಗೆ ಹಾಕಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಜಮಾನ, ಫೋನ್ ಪೇ ಕೂಡ ಮಾಡಲಾಗುವುದು. ಸದಾಶಿವ್ ಕಟ್ಟಿಮನಿಯವರು ಮಿಡಾನ್ ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಅವರು ಒಂದು ಕ್ಯಾಚ್ ಹಿಡಿದ್ರೆ ₹10,000 ಬಹುಮಾನ. ₹10,000 ಒಂದು ಕ್ಯಾಚ್ ಹಿಡಿದ್ರೆ. ಪರಶುರಾಮ್ ಮನಗೂಳಿ ಅವರು ಎಷ್ಟು ಬಾಲ್ ಹಿಡಿತಾರ 10,000.
ಸರ್ ಇವರು ಬಾಲಿಂಗ್ ಇಲ್ಲ ಇಲ್ಲ ಯಾಸ್ ನೋಡಿ ಇಲ್ಲ ಗ್ರೌಂಡ್ ಇಂದಾನೆ ಪರಶುರಾಮ್ ಸರ್ ಹೇಳ್ತಾ ಇದಾರೆ ನಮಗೆ ರೂರಲ್ ಬೀಳುತ್ತೆ ಫೈನಲ್, ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಪರಶುರಾಮ್ ಸರ್ ಅವರು. ನೋಡೋಣ ಸರ್, ಪಂದ್ಯ ಇನ್ನೂ ಮುಗಿದಿಲ್ಲ, ಕಾದು ನೋಡೋಣ. ಡಿಪಿಒ ತಂಡ ಕೂಡ ಇದೆ ಸರ್, ಡಿಪಿಒ ತಂಡ ಕೂಡ ಬಲಿಷ್ಠ ತಂಡವಾಗಿದೆ. ಅದೇ ರೀತಿ ಡಿಆರ್ ತಂಡ ಕೂಡ ನಿನ್ನೆ ಹೈಯೆಸ್ಟ್ ಸ್ಕೋರ್, ಡಿಆರ್ ತಂಡ ಕೂಡ ಬಲಿಷ್ಠವಾಗಿದೆ. ಎಲ್ಲ ಕುಡಿಬೇಡ ಅಂದ್ರು ಕುಡಿದಪ್ಪ ನಿನ್ನೆ. ಮೊದಲನೇ ಎಸೆತದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಸರ್, ಬಾಲರ್ ನೇಮ್ ಸರ್, ಸರ್ ಬಾಲರ್ ನೇಮ್ ಸರ್, ಬಾಲರ್ ನೇಮ್ ಹನ್ನೊಂದು ಬಾಲ್ ಮ್ಯಾಚ್ ಫಿನಿಶ್ ಏ 54% ಹೊಡ್ರಿ ಬರೀ. ವಾಟ್ ಅ ಸ್ಟಾರ್ಟ್ ದಿಸ್ ಇಸ್ ಫಾರ್ ಚಂದ್ರು ಅವರಿಂದ. ಪ್ರಥಮ ಎಸೆತದಲ್ಲಿ ಸಲ್ಮಾನ್ ಗೋಲ್ಡನ್ ಡಕ್ಕಿಗೆ ಔಟ್ ಆಗ್ತಾ ಇದ್ದಾರೆ. ಒಂದು ಉದ್ದರೆ ಪತ್ರ ಅವರ ಸ್ಥಾನವನ್ನು ತುಂಬಲು ನೆಕ್ಸ್ಟ್ ಬ್ಯಾಟ್ಸ್ಮನ್ ಅಜೀಮ್. ಲೋ ಫುಲ್ ಟಾಸ್, ರಕ್ಷಣಾತ್ಮಕವಾಗಿ ಆಡಿದ್ದಾರೆ. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟ ಇಲ್ಲ. ಡಾಟೆಡ್ ಬಾಲ್. ರೋಮಾಂಚಕಾರಿ ಪಂದ್ಯ. ಗೆದ್ದವರು ಸೆಮಿಫೈನಲ್ ಹಂತವನ್ನು ಪ್ರವೇಶ ಮಾಡಲಿದ್ದಾರೆ. ಉತ್ತಮವಾದಂತಹ ಎಸೆತ. ಚಂದ್ರು ಸರ್ ಅವರು ಅತ್ಯಂತ ಅನುಭವಿ ಬೌಲರ್ ಅಂತ ಅವರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವುದೇ ರನ್ ಇನ್ನು ಕೂಡ ಕೊಟ್ಟಿಲ್ಲ. ಚಂದ್ರ ಅವರು ಉತ್ತಮವಾದಂತ ಲೈನ್ ಅಂಡ್ ಲೆಂತ್ ಬಾಲಿಂಗ್ ನಲ್ಲಿ ಮತ್ತೊಮ್ಮೆ ಸ್ಟ್ರೈಕ್ ನಲ್ಲಿ ಅಜೀಮ್. ರೈಟ್ ಆರ್ಮ್ ರೌಂಡ್ ವಿಕೆಟ್. ಮಾರಿ ಬಲವಾದ ಮನವಿ. ಬೇಕಾದ ಜಿಗಿಸಿವಿ ನಾವು. ಪುಟ್ಟ ಹೊರಗ್ ಬಾ, ಹೊರಗ್ ಬಾ, ಹೊರಗ್ ಬಾ. ಪರಶುರಾಮ ಸರ್ ಕರೆಯತ್ತಾರ. ಒಂದು ಬಾಲ್ ಹಿಡಿದ್ರೆ 1,000. ಪರಶುರಾಮ್ ಮನಗುಳಿ ಅವರು ಉತ್ತಮವಂತ ಹೊಡೆತ. ಕವರ್ ಡ್ರೈವ್. ಇಂಡಿ ತಂಡದ ಕ್ಯಾಪ್ಟನ್ ಅವರು ಬೌಲರ್ ಕೋಚ್ ಕೊಡ್ಬೇಕು ಹೋಗಿ. ಉತ್ತಮವಾದಂತ ಡಾಯಲ್ಲಿ ರಿವ್ಯೂ ನೋಡಿ ರಿವ್ಯೂ. ಇಲ್ಲ ಸರ್, ಗುಡ್ ಫೀಲ್ಡಿಂಗ್ ಅಲ್ಲಿ ಉತ್ತಮವಾದಂತ ಲೈವ್ ಕವರೇಜ್ ಅನ್ನ ನೀಡ್ತಾ ಇದ್ದಾರೆ ಸ್ಟಾರ್ ಟೆನ್ನಿಸ್ ಕ್ರಿಕೆಟ್. ತಾವು ನೋಡ್ಬೋದು ಲೈನ್ ಆ ಕಡೆ ಸ್ವಲ್ಪ ಇನ್ನೂ ತುಂಬಾ ದೂರ ಇದೆ ಸರ್. ಎಸ್, ಆ ಕಂಬದ ಹತ್ರ ಇದೆ ಲೈನು. ಈ ಬಾರಿ ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಕ್ಯಾಚ್. ವಾಟ್ ಎ ಕ್ಯಾಚ್ ನೋಡಿ. ತಂಡದ ನಾಯಕ ಪರಶುರಾಮ್ ಸರ್ ಅವರು ಡಗ್ಔಟ್ ಅಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ತಂಡ ಬಲಿಷ್ಠವಾಗಿದೆ ಅಂತ. ಪರಶುರಾಮ್ ಮನಗುಳಿ ಅವರು ಮುಂದಿನ ಬೌಲರ್. ಪರಶುರಾಮ್ ಮನಗುಳಿ. ನೋಡಲ್ಲಿ ಮಪ್ಪ ಹೆಂಗ್ ಮಾಡೋದು ನೋಡಿ, ಅತ್ಯಂತ ಬಲಿಷ್ಠ ಬ್ಯಾಟ್ಸ್ಮನ್ ಒಂದು ಸಲ್ಮಾನ್ ಹಾಗೂ ಒಂದು ಅಜೀಮ್ ಬ್ಯಾಕ್ ಬೋನ್ ಅನ್ನ ಮುರಿದು ಬಿಟ್ಟಿದ್ದಾರೆ. ಇಲ್ಲಿ ಮೀಡಿಯಾ ತಂಡದ 2 ಓಪನರ್ ದಾಂಡಿಗರನ್ನ ವಾಪಸ್ ಕಳಿಸಿದ್ದಾರೆ. ಇಬ್ರು ಕೂಡ ಬಲಿಷ್ಠ ಆಟಗಾರರಿದ್ರು ಅವರು.
ಸರ್ ಬಾಲಿಂಗ್ ರಾಜಪುರ ಅತ್ಯಂತ ಕರಾರುವಕ್ಕಾದಂತಹ ಬಾಲಿಂಗ್ ಪೇಸನ ಹಿಂದಿನ ಓವರ್ನಲ್ಲಿ, ಅದೇ ರೀತಿ ಈ ಓವರ್ನಲ್ಲಿ ಉಮೇಶ್ ಅವರು ಬಾಲಿಂಗ್ ಅಲ್ಲಿ ಆ ಕಡೆ ಹೇಳ್ಬೇಕು ಅಲ್ಲ ಅಲ್ಲಿ ನಿಲ್ಲಿಸ್ರಿ ಗೆದ್ದನಂತರ ಮುಗಿದ ಸರ್ ಇಡೀ ಯಾರು ಇಲ್ಲ. ಪರಶುರಾಮ್ ಮನ್ಗುಳಿ ಅವರು ಫೈನ್ ಲೆಗ್ ನಲ್ಲಿ ಗೋಡೆಯಂತೆ ನಿಂತಿದ್ದಾರೆ. ಕ್ಯಾಚ್ ಕ್ಯಾಚ್ ಹಿಡಿತಾನ ಹಿಡ್ಬಿಡುದಿಲ್ಲ. ವಾ 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 3 ವಿಕೆಟ್ಗಳು ಕೇವಲ 2 ರನ್ನಿಗೆ. ಯೂಸುಫ್ ಹೋಗ್ಬೇಕು ಹೇಳ್ರಿ ಸರ್. ಯೂಸುಫ್ ನೋಡಿ, ಎಲ್ಲೋ ಒಂದು ಬೈಯಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭ ಆಗ್ಬೇಕಾದ್ರೆ ಮೀಡಿಯಾ ತಂಡವರು 123 ಚೇಸ್ ಮಾಡ್ತಾರಂತ ಕೆಲವೊಂದು ಜನ ಊಹೆ ಮಾಡ್ಕೊಂಡಿದ್ರು. ಆದ್ರೆ ಆ ಎಲ್ಲ ಊಹೆಯನ್ನ ಬದಲಾಯಿಸಿದ್ದಾರೆ ಪರಶುರಾಮ್ ಸರ್ ಅವರ ನಾಯಕತ್ವದ ಇಂಡಿ ಸಬ್ ಡಿವಿಷನ್ ತಂಡ. 3 ವಿಕೆಟ್ಗಳು ಕೇವಲ 2 ರನ್ಗಳಿಗೆ ಕಳೆದುಕೊಂಡಿದೆ ಮೀಡಿಯಾ ತಂಡ. ತನ್ವೀರ್ ಅಡಿಗೆ ಮಾಡಕ್ಕೆ ಸಂಕಷ್ಟದ ಸ್ಥಿತಿಯಲ್ಲಿ ಮೀಡಿಯಾ ತಂಡ. ಟ್ಯಾಂಕರ್ ತಂದು ನಿಲ್ಲಿಸ್ತಾರೋ ಈಗ. ಈ ಬಾರಿ ಅಗಲವಾದ ಎಸೆತ, ವಕ್ರಚುಂಡಿನ ಘೋಷಣೆ. ತುಂಬಾ ಹೊತ್ತಿನ ನಂತರ 1 ರನ್ಗಳು ಬಂದಿದೆ ಸ್ಕೋರ್ ಬೋರ್ಡ್ ನಲ್ಲಿ. ತಂಡದ ಮೊತ್ತ 3 ವಿಕೆಟ್ ನಷ್ಟಕ್ಕೆ. ಸ್ವಿಂಗ್ ಅಂಡ್ ಮಿಸ್, ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕವಿಲ್ಲ, ನೇರವಾಗಿ ವಿಕೆಟ್ ಕೀಪರ್ ಸಂತೋಷ್ ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್, ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ ಅಲ್ಲಿ. ಅಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಗುಡ್ ಬ್ಯಾಕಪ್, ಕೇವಲ 1 ರನ್. ಈ ಬಾರಿ ಸ್ಟ್ರೈಕ್ ನಲ್ಲಿ ರಾಜಪ್ಪ. ಮಧ್ಯಾಹ್ನ 3 ಗಂಟೆ ಕಳಿಸಿ ಸರ್. ಈಗ ಒಂದು ರೌಂಡ್ ಹೋಗಿ ಹಾಕಿ ಬರ್ತಾವೆ ಸರ್. ಬ್ಯಾರನ್ ತರ್ತಾವ ಸರ್, ಬ್ಯಾರನ್ ತರ್ತಾವ ಅಂತ ಬರ್ಚಿ. ಓ, ರಾಜಪ್ಪ ಅವರು ರಕ್ಷಣಾತ್ಮಕವಾಗಿ ಆಡಿದ್ದಾರೆ ಅಲ್ಲಿ ಸರ್. LBW ಅಪೀಲ್ ಮಾಡ್ತಾ ಇದ್ದಾರೆ ಸರ್. LBW ಇಲ್ಲ ಸರ್. ಓ, ಪ್ರಥಮ ಬಾರಿಗೆ ಬಾಲ್ ಪರಶುರಾಮ್ ಸರ್ ಹತ್ರ ಹೋಗಿದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಬಾಲ್ ಕೂಡ ಭಯ ಪಡ್ತಾ ಇದೆ ಪರಶುರಾಮ್ ಸರ್ ಹತ್ರ ಹೋಗ್ಲಿಕ್ಕೆ. ಲೋಪಲ್ ಟಾಸ್. ಈ ಬಾರಿ ಡೀಪ್ ಮಿಡ್ ವಿಕೆಟ್ ಹತ್ತ ಎಳೆದು ಬಾರಿಸಿದ್ದಾರೆ. ಗ್ಯಾಪ್ ನಲ್ಲಿದೆ ಚೆಂಡು. 4 ರನ್ಗಳು. ಓವರ್ ಮುಕ್ತಾಯ. ನೋಡಬಹುದು ಯಾವ ರೀತಿಯಾಗಿ ಸ್ವೀಪ್ ಮಾಡಿದ್ರಲ್ಲಿ, ಸ್ಲಾಕ್ ಸ್ವೀಪ್ ಅಂತ ಹೇಳ್ಬೋದು. ಐ ಥಿಂಕ್ ಮುಂದಿನ ಪಂದ್ಯಕ್ಕೆ 2 ತಂಡದವರು ಸಿದ್ಧತೆಯಲ್ಲಿರಬೇಕು. DPO ವರ್ಸಸ್ ತಂಡದ ಇನ್ನು 48 ಎಷ್ಟಗಳಲ್ಲಿ 114 ರನ್ನಿನ ಅವಶ್ಯಕತೆ. 48 ಎಷ್ಟಗಳಲ್ಲಿ 114 ರನ್ನಿನ ಅವಶ್ಯಕತೆ ಮೀಡಿಯಾ ತಂಡಕ್ಕೆ. ಊಟಕ್ಕೆ ಕೈ ತೊಳಕ ನೀರು ಹಸ್ತಾಬೇಕಲ್ಲ, ಅದನ್ನ ಮಾಡಿಸ್ತೀನಿ ಬಿಡಪ್ಪ. ಅದನ್ನ ಬಿಟ್ಟು ಬೇರೆ ಕೇಳು. ಹೌದಪ್ಪ, ಬ್ಯಾಂಡ್ ಸೆಟ್ ನವರು ಅವರು ಹೊಡಿದ್ರೆ ಬ್ಯಾಂಡ್ ಸೆಟ್ ಹೊಡಿಬೇಕಂತ ಕೇಳ್ಕೊತಾ ಇದ್ದಾರೆ ಮೀಡಿಯಾ ತಂಡದ ಕ್ಯಾಪ್ಟನ್ ತೌಸಿಫ್. ಅಲ್ಲಿ ಪೈಪ್ ಇಲ್ರಿ, ಅಲ್ಲಿ ಪೈಪ್ ಯಾವ್ದು ಪೈಪ್ ಇಲ್ಲ. ಎಲ್ಲಿ ಮನೆ ಯಾರ ಮನೆ ತಗೋಬೇಕು ಅಲ್ಲಿ ಯೂಸ್ ಮಾಡ್ಕೊಳ್ತೇವೆ. ಮತ್ತೊಮ್ಮೆ ಚಂದ್ರ ಸರ್ ಅವರು ಬೌಲಿಂಗ್ ನಲ್ಲಿ. ನೆಕ್ಸ್ಟ್ ಮ್ಯಾಚ್ ವಿಜಯಪುರ ರೂರಲ್ ಹಾಗೂ DPO
ಹೋಗಿ ಬಂದ ಸರ್ ಅದ್ರಿಗೆ ಕಳಿಸಿದ್ದೆ ಪ್ರಥಮ ಸೆಮಿಫೈನಲ್ ಪಂದ್ಯ. ಒಂದು ರನ್ಗಳ ಸೇರ್ಪಡೆ. ತಂಡದ ಮೊತ್ತ 10. 10 रन स्कोर बढ़ता हुआ 3 विकेट के नुकसान पर तीसरी ओवर की शुरुआत पर ಅದನ್ನ ಹೇಳಲ್ಲ ಪಾಯಿಂಟ್ ಅಲ್ಲೇ ಸರ್ ಸಪೀಲ್ ಮಾಡ್ತಾ ಇದ್ದಾರೆ ಅಲ್ಲಿ ಸಂತೋಷ್ ಅವರು. ಆದ್ರೆ ಒಂದು ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅಂಪೈರ್. ಫಸ್ಟ್ ವಾರ್ನಿಂಗ್ ಅನ್ಸುತ್ತೆ. ಯು ಕೆನಾಟ್ ಲೀವ್ ದ ಸ್ಕ್ರೀಸ್ ಅಂಟಿಲ್ ದ ಬಾಲ್ ಇಸ್ ಡೆಡ್. ತುಂಬಾ ಒತ್ತಡದಲ್ಲಿ ಎದ್ದು ಕಾಣ್ತಾ ಇದೆ ಈಗ ಮೀಡಿಯಾ ತಂಡದ ಬ್ಯಾಟ್ಸ್ಮನ್ ಸ್ಟ್ರೈಕ್ ನಲ್ಲಿ ತನ್ವೀರ್, ದ ಬಿಗ್ ಹಿಟರ್ ತನ್ವೀರ್. ಫುಲ್ ಬಾಲ್ ನೇರವಾಗಿ ಮಿಡಾನಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಆಕರ್ಷಕವಾದಂತಹ ಕ್ಷೇತ್ರ ರಕ್ಷಣೆ. ತಮ್ಮ ತಂಡಕ್ಕೆ 3 ರನ್ ಅನ್ನ ಉಳಿತಾಯ ಮಾಡಿದ್ದಾರೆ ಅಲ್ಲಿ ಸರ್. ಎಸ್ DSP ಸರ್ ಹತ್ರ ಹೋಗಿದೆ, ಸದಾಶಿವ ಸರ್ ಹತ್ರ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಆಗಿತ್ತು ಅಲ್ಲಿ. ಮತ್ತೊಂದು ಎಳೆದು ಬಾರಿಸಿದ್ದಾರೆ ಲೆಗ್ ಸೈಡ್ ನತ್ತ ಚೆಂಡು ನೇರವಾಗಿ ರಿಯಾಜ್ ಅವರ ಕೈಯಲ್ಲಿ. 1 ರನ್ಗಳ ಸೇರ್ಪಡೆ. ಇಂಡಿ ಅವರ ಜರ್ಸಿ, ಇಂಡಿ ಸಬ್ ಡಿವಿಷನ್ ತಂಡದ ಜರ್ಸಿ ಮೇಲೆ ನೋಡಬಹುದು ಟೈಗರ್, ಇಂಡಿ ಟೈಗರ್ಸ್ ನೋಡಿ ಹುಲಿ ರೀತಿಯಲ್ಲಿ ಆಡ್ತಾ ಇದ್ದಾರೆ, ಹುಲಿ ರೀತಿ ಬೇಟೆ ಮಾಡ್ತಾ ಇದ್ದಾರೆ ಎದುರಾಳಿ ಮೀಡಿಯಾ ತಂಡವನ್ನ. ಸ್ಪೆಷಲಿ ನಮ್ಮ ಪರಶು ಸರ್ ಟೈಗರ್ ಕಿಂಗ್ ಆಫ್ ಕಿಂಗ್ಸ್ ಅನ್ಬೋದು. ಪರಶು ಸರ್ ನೋಡಿ ಯಾವ ರೀತಿ ತಂಡದ ಮೊತ್ತ ಕೇವಲ 12, 3 ವಿಕೆಟ್ ನಷ್ಟಕ್ಕೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ವಿತ್ ಅಕ್ಯುರೇಟ್ ರನ್ ರೇಟ್ ಬೇಕಾಗಿದೆ ಇಲ್ಲಿ. ಇಲ್ಲವಾದಲ್ಲಿ ಪಂದ್ಯ ತುಂಬಾ ಕಷ್ಟಕರವಾಗಲಿದೆ. ರಿಕ್ವೈರ್ಡ್ ರನ್ ರೇಟ್ 16 ರನ್ಗಳು. ಓ ಯಾರ್ಕರ್ ಎಸೆತ. Yes, good objection. Yes, good. Yes, bat is not involved, sir. Bat involved ಆಗಿಲ್ಲ, ಆದ ಕಾರಣ ಲೆಗ್ ಬೈ ಸಹ ಇರೋದಿಲ್ಲ. ಇಂಟೆನ್ಷನಲಿ ಇದ್ರೆ ರನ್ ಕೊಡೋದಿಲ್ಲ, ಲೆಗ್ ಬೈಸ್ ಇರೋದಿಲ್ಲ ಸರ್. ಡೆಲಿಬ್ರೇಟ್ ಆಗಿ ತಾವು ಟಚ್ ಮಾಡಿದ್ರೆ ನೋ ರನ್. ಪ್ಲಸ್ ಬಾಲ್ ಹತ್ರ ಬ್ಯಾಟ್ ಇರಲೇಬೇಕು ಸರ್, ಇಲ್ಲವಾದಲ್ಲಿ ಅದನ್ನ ರನ್ ಅನ್ನ ಕನ್ಸಿಡರ್ ಆಗಲ್ಲ. ಮತ್ತೊಮ್ಮೆ ಒಳಗೆ ಬಾರಿಸಿದರೆ ನೇರವಾಗಿ ಮಿಡಾಫತ್ತ ಕ್ಷೇತ್ರ ರಕ್ಷಣೆಯಲ್ಲಿ ಉಮೇಶ್ ಅವರ ಕೈಯಲ್ಲಿ ಚೆಂಡು. ಖಂಡಿತವಾಗಿ ಕೂಡ ಉಮೇಶ್ ಹಾಗೂ ಚಂದ್ರ ಅವರ ಒಂದು ಬಾಲಿಂಗ್ ಜೋಡಿ ತುಂಬಾ ಯಶಸ್ವಿಯಾಗಿ ಬಾಲಿಂಗ್ ಮಾಡಿದೆ. 3 ಓವರ್ಗಳ ಮುಕ್ತಾಯಕ್ಕೆ ಮೀಡಿಯಾ ತಂಡದ ಒಟ್ಟು ಮೊತ್ತ ಕೇವಲ 13, 3 ಪ್ರಮುಖ ವಿಕೆಟ್ ನಷ್ಟಕ್ಕೆ. ಡಗ್ಔಟ್ ಇಂದ ತಂಡದ ಕ್ಯಾಪ್ಟನ್ ಯೂಸಫ್ ಅವರು ಏನ್ ಮಾಹಿತಿ ನೀಡ್ತಾರೆ ಅಂತ ಕಾದು ನೋಡೋಣ. ಆಟಗಾರರಿಗೆ ಹೊಡಿ ಬಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಮಾಡಿಲ್ಲ मरी पंद्रह सर, करो या मरो, हर हाल में जीतना होगा वरना इस टूर्नामेंट से बाहर हो जाएंगे आप। 3 ओवर सर, 13 रन 3 विकेट. ಇನ್ನು ಇಲ್ಲಿಗಂತ 42 ಬಾಲಿಗೆ 110 ರನ್ನಿನ ಅವಶ್ಯಕತೆ, 42 ಎಸೆತ 110 ರನ್ನಿನ ಅವಶ್ಯಕತೆ. ತುಂಬಾ ಕಷ್ಟ ಆಗ್ತಾ ಇದೆ. ರಿಕ್ವೈರ್ಡ್ ರನ್ ರೇಟ್ 15.71 ಸರ್. ಬೌಲರ್ ಉಮೇಶ್ ಅವರೇ ಅಲ್ಲ ಸರ್ ಬೌಲಿಂಗ್? ರಿಯಾಜ್ ಸರ್, ಉಮೇಶ್ ಅವರಲ್ಲ ಬೌಲಿಂಗ್? ಉಮೇಶ್, ಓಕೆ. ನೋಡಿ ತಮ್ಮ ಕೋಟಾವನ್ನು ಮುಗಿಸ್ಬಿಡ್ತಾ ಇದ್ದಾರೆ ಇಲ್ಲಿ. ವಾಟ್ ಅ ಕ್ಯಾಪ್ಟನ್ಶಿಪ್ ಫ್ರಾಮ್ ಪರಶುರಾಮ್ ಸರ್. ತಮ್ಮ ಮೇನ್ ಬೌಲರ್ಗಳ ಕೋಟಾವನ್ನು ಮುಗಿಸ್ತಾ ಇದ್ದಾರೆ. ಮತ್ತೊಮ್ಮೆ ಉಮೇಶ್ ಅವರಿಂದ ಈ ಬಾರಿ ತನ್ವೀರ್ ಅವರಿಗೆ ಇಲ್ಲಿಂದ ಅಟ್ಯಾಕಿಂಗ್ ಕ್ರಿಕೆಟ್ ಅತ್ತ ಆಡಲು ಪವರ್ ಪ್ಲೇ ಕೂಡ ಮುಕ್ತಾಯ ಆಗಿದೆ. ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. ಈಗ 38 ಸರ್ಕಲ್ ನಿಂದ ಹೊರಗಡೆ 5 ಜನ ಕ್ಷೇತ್ರ ರಕ್ಷಕರು ನಿಲ್ಲಬಹುದು. ಈ ಬಾರಿ ಎಳೆದು ಬಾರಿಸ್ತಾರೆ. ಡೀಪ್ ಎಕ್ಸ್ಟ್ರಾ ಕವರೇಜ್ ನಲ್ಲಿ 4 ರನ್ಗಳಾಗುವ ಸಾಧ್ಯತೆ. 4 ರನ್ಗಳು. ಉತ್ತಮವಾದಂತಹ ಹೊಡೆತ. ಇದೇ ರೀತಿಯಾದ ಹೊಡೆತಗಳ ಅವಶ್ಯಕತೆ ಇದೆ ಮೀಡಿಯಾ ತಂಡಕ್ಕೆ.
ಈಗಾಗಲೇ ಮುಂದಿನ ಹೈ ವೋಲ್ಟೇಜ್ ಪಂದ್ಯ ಸೆಮಿಫೈನಲ್ ಪಂದ್ಯ ಪ್ರಾರಂಭವಾಗಲಿದೆ. ವೈಟ್ ಬಾಲ್ ಅಗಲವಾದ ಎಸೆತ, ವಕ್ರ ಚೆಂಡಿನ ಘೋಷಣೆ. ತಂಡದ ಮೊತ್ತ 18, 3 ವಿಕೆಟ್ ನಷ್ಟಕ್ಕೆ ಮೀಡಿಯಾ ತಂಡ. ಈ ಬಾರಿ ಔಟ್ಸೈಡ್ ಎಡ್ಜ್ ಆಗಿದೆ. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ಸ್ಲಿಪ್ನಲ್ಲಿ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ಅಂತಾನೆ ಹೇಳ್ಬೋದು. ಪರಶುರಾಮ್ ಸರ್ ಡಗ್ಔಟ್ ಹತ್ರ ನೋಡ್ತಾ ಇದ್ರೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಅಂತೇಳಿ. ಯಾಕಂದ್ರೆ ಯಾರು ಕೂಡ ಮಾತು ಬರ್ತಾ ಇಲ್ಲ. ಯಾಕಂದ್ರೆ ಕ್ಯಾಪ್ಟನ್ಸಿಗೆ ನಿಜವಾಗ್ಲೂ ಮೆಚ್ಚಲೇಬೇಕು. ಪರಶುರಾಮ್ ಸರ್ ಅವರ ಕ್ಯಾಪ್ಟನ್ಶಿಪ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ತಮ್ಮ ಆಟದ ಮೂಲಕವೇ ಎದುರಾಳಿಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಾರಿ 4 ರನ್ಗಳು. ಯಾವುದೇ ರೀತಿಯ ಬಾಲ್ ಕೊಡಿ ಸರ್ ಅಲ್ಲಿ ಪ್ಲೀಸ್. ಬಾಯ್ಸ್ ಮೂಲಕ 4 ರನ್ ಎಂದು ತೀರ್ಮಾನ ನಿರ್ಣಾಯಕರಿಂದ. ಲೆಟ್ ದ ರನ್ ಕಮ್ಸ್ ಹವೆವರ್ ದ ಕೆಮ್. 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಭಾಳ ಕುಡ್ಬೇಡ ಮತ್ತೆ ಮಪ್ಪ ಓಡಾಡ್ದವ ಬರೀ ನೀರು ಕೊಟ್ರೆ ಹೆಂಗ ಏ ಬೈಲಿ ರೀಸಂತ ಡಾಟ್ ಬಾಲ್. ರಿಕ್ವೈರ್ಡ್ ರನ್ ರೇಟ್ ತುಂಬಾ ದೂರ ಹೋಗ್ತಾ ಇದೆ. 16.38. ಈ ಬಾರಿ ಫುಲ್ ಟಾಸ್ ಎಸೆತ, ಗಾಳಿಯಲ್ಲಿ ಚೆಂಡು. ಹಲೋ, ವಾವ್, ವಾಟ್ ಎ ಕ್ಯಾಚ್! ಕಾಟ್ ಅಂಡ್ ಬಾಲ್ ಉಮೇಶ್ ಅವರಿಂದ. ಮತ್ತೊಂದು ವಿಕೆಟ್ ಪತನ. ನಿಧಾನವಾಗಿ ಪರಶುರಾಮ್ ಸರ್ ಅವರ ಮುಖದಲ್ಲಿ ಮಂದಹಾಸ, ಗೆಲುವಿನ ಹೊಸ್ತಿಲಲ್ಲಿ ಅಂತ ಹೇಳ್ಬೋದು. ಇಂಡಿ ಸಬ್ ಡಿವಿಷನ್ ತಂಡ ಸರ್ 4 ವಿಕೆಟ್ ಪತನ. 22 ರನ್ಗೆ 4 ವಿಕೆಟ್ ಪತನ, 4 ಓವರ್ಗಳ ಮುಕ್ತಾಯ. ತಂಡದ ನಾಯಕರಾದ ಶ್ರೀ ಕಟ್ಟಿಮನಿ ಸರ್ ಅವರು ರಿಟೈರ್ಡ್ ಆಗಿ ಪೆವಿಲಿಯನ್ ಸೇರಿದ್ದಾರೆ. ಸರ್ 22 ರೀ. ಆರಿಫ್ ಬಂದ್ರ ಅವ್ರು ಬಂದಾಗ ಆರಿಫ್ ಹೌದಲ್ಲ ಸರ್ ಬೌಲರ್ ನೇಮ್ ಅರವಿಂದ್ ಸರ್. ಓಕೆ, ನೆಕ್ಸ್ಟ್ ಪರಶುರಾಮ್ ಮನಗೋಳ ಬೌಲರ್. 1 ವಿಕೆಟ್ ತೊಗೊಂಡ್ರೆ 5,000. ಇದು ಸುನಿಲ್ ಕಾಂಬ್ಳೆ ಸರ್ ನೋಡ 1 ವಿಕೆಟ್ 5,000. ಅರಿಪ ಬಿದ್ದಿ ಅರಿಪ ಬಿಡು, ನೀ ಬಿಡು ಅಲ್ಲ. ಬಾಲ್ ಗೆದ್ದಿದೆ ಅಲ್ಲಿ ರೇಸನ್ನ. ಆರೀಫ್ ಸರ್ ಅವರು ಅರಿಪ ಬಿದ್ದು ಕಾಲಿಗೆ ಮುಳ್ಕೊಂಡು ಹೋಗ್ಲಿ ಬಾಲ್ ಹೋಗ್ಲಿ. ನಾನಾಗೌಡ ಕಡೆ 1 ಬಾಲ್ ಬಂದು ಸುಮ್ ನೋಡಕತ್ತಾನ ಆ ಕಡೆ ನಾನಾಗೌಡ. ಉತ್ತಮವಾದಂತಹ ಎಸೆತ ಅರವಿಂದ್ ಸರ್ ಅವರಿಂದ. ಡಾಟ್ ಬಾಲ್. ಮತ್ತೊಂದು ರನ್ನಿನ ಸೇರ್ಪಡೆ. ಪಂದ್ಯ ಸಂಪೂರ್ಣವಾಗಿ ಹಿಡಿತ ಸಾಧಿಸಿದೆ ಇಂಡಿ ಸಬ್ ಡಿವಿಷನ್ ತಂಡ. ಯಾವುದೇ ರೀತಿಯ ಸಿಕ್ಸರ್ ಬೌಂಡ್ರಿಗಳು ಬರ್ತಾ ಇಲ್ಲ. ಸಿಂಗಲ್ಸ್ ಡಬಲ್ಸ್ ಇಂದ ಕೆಲಸ ಆಗಲ್ಲ ಸರ್, ಸಿಕ್ಸರ್ ಬೌಂಡ್ರಿಗಳ ಅವಶ್ಯಕತೆ ಇದೆ ಈಗ. ಇಫ್ ನಾಟ್ ನಾವು ವೆನ್ ಅನ್ನೋ ಪ್ರಶ್ನೆ ಕಾಡಲಿದೆ ಮೀಡಿಯಾ ತಂಡಕ್ಕೆ. ಈಗಾಗಲೇ ಇಂಡಿ ಟೈಗರ್ಸ್
ಸತತವಾಗಿ ಈ ಒಂದು ಪಂದ್ಯಾವಳಿಗೆ 1 ವರ್ಷದಿಂದ ತುಂಬಾ ಪ್ರಾಕ್ಟೀಸ್ ಅನ್ನು ಮಾಡಿದ್ದಾರೆ ಎಂದು ಮಾಹಿತಿ ಬರ್ತಾ ಇದೆ. ಈ ಬಾರಿ ಒಂದು ರನ್ಗಳ ಸೇರ್ಪಡೆ. ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ಗಾಗಿ ಮಾತ್ರ. 5 ಓವರ್ಗಳ ಮುಕ್ತಾಯಕ್ಕೆ ಮೀಡಿಯಾ ತಂಡದ ಒಟ್ಟು ಮೊತ್ತ 29, 4 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 30 ಎಸೆತಗಳಲ್ಲಿ 94 ರನ್ನಿನ ಅವಶ್ಯಕತೆ. 30 ಎಸೆತ 94 ರನ್ನಿನ ಅವಶ್ಯಕತೆ. ಪರಿಸರ ಇಲ್ಲಿ ಬೌಂಡ್ರಿ ಗಡಿದಲ್ಲಿ ಇಲ್ಲ, ಯಾರು ನೋಡ್ತಾರ? ಯಾರಿಗೆ? ನಿಮ್ಗೆ ಬೆಂಚ್ ಬ್ರೇಕ್ ಬೇಕಂತ ಸರ್? 5 ಓವರ್ ಆಗಿದೆ, ಡ್ರಿಂಕ್ಸ್ ಬ್ರೇಕ್ ಬೇಗ ಬ್ಯಾಡ ಅಂತ್ರಿ ಸರ್. ಸಂತೋಷ್ ಬಾಲಿಂಗ್ ಜಲ್ದಿ ಮುಗಿಸ್ಲಿಕ್ಕೆ ಪೆನಾಲ್ಟಿ ಬರ್ತೈತೆ ನೋಡು, 10 ರನ್. ಬಾಲಿಂಗ್ ಸಂತೋಷ್. ತಮ್ಸನ್ ಬೇಕಾ? ಒಂದು ರನ್ಗಳ ಸೇರ್ಪಡೆ. ಕ್ಯಾಚ್ ಆಗುವ ಸಾಧ್ಯತೆ, ಮತ್ತೊಂದು ಕ್ಯಾಚ್, ವಾಟ್ ಅ ಕ್ಯಾಚ್, ವಿಕೆಟ್. ಮೊಬೈಲ್ ಕೂಡ ಮೊಬೈಲ್ ಬ್ಯಾಟ್ಸ್ಮನ್, ನೆಕ್ಸ್ಟ್ ಬ್ಯಾಟ್ಸ್ಮನ್ ಸ್ವಲ್ಪ ಬೇಗನೆ ಬನ್ನಿ ಸರ್. ಈಗ ಬರ್ತಿರುವಂತಹ ಆಟಗಾರ ಲಾಸ್ಟ್ ಹೋಪ್ ಬಾದ್ಶಾ, ಲಾಸ್ಟ್ ಹೋಪ್ ಆಫ್ ಮೀಡಿಯಾ ಟೀಮ್. ಕಾದೋಣ, ಇವರು ಕೂಡ ಉತ್ತಮವಾದ ಆಟಗಾರರು. ಹೊಡಿ ಬಡಿ ದಾಂಡಿಗ. ಪರಸು ಎಫ್ಎಫ್ಎಸ್ ಅರೌಂಡ್ 30-35. No ball, pitching outside. No ball. ಪಂದ್ಯ ತುಂಬಾ ನಿರಾಸೆಯೊಂದಿಗೆ ಕೂಡಿದೆ. ಯಾವುದೇ ರೀತಿ ಪೈಪೋಟಿ ನೀಡ್ತಾ ಇಲ್ಲ ಮೀಡಿಯಾ ತಂಡದವರು. 1 6 ಇಲ್ಲ ಕಾಣಕ್ಕೆ ಇಲ್ಲಿವರೆಗೆ ಯೂಸುಫ್. ಎಸ್, ಇಲ್ಲ ಸರ್, 1 6 ಇಲ್ಲ. 1 6 ಇಲ್ಲ ಯೂಸುಫ್. ಹ್ಯಾಂಗಿಂಗ್ ಆದ್ರೆ 6 1 ಇಲ್ಲ ನೀವು. ನಾನಗಡೆ ನಿಲ್ಸಿದ್ರೆ ಹೊರ ನಿಲ್ಲುತ್ತೆ, ಒಂದು ಬಾಲು ಬರುವಲ್ಲ, ಹಿಡಿಯವಲ್ಲ, ಏನಿಲ್ಲ. ಬಲವಾದ ಮನವಿ, ಔಟ್. ಶನಿ ಚಾರ್ರಿ ಮಾತಿಲ್ಲ ಕತ್ತಿಲ್ಲ, ಸುಮ್ಮನೆ ಹೇಳು ಬಂದ್ ಅಂತಾರಲ್ಲಿ.
ಇಂಡಿ ಟೀಮ್ಗೆ ಅಲೌಟ್ ಮಾಡ್ರಿ 5,001 ರೂಪಾಯಿ. ಸಿಂದಗಿ ಚಾರ್ಲಿ ಅನೌನ್ಸ್ ಮಾಡ್ಯಾರ ನೋಡಿ, ಅಲೌಟ್ ಮಾಡ್ಬೇಕಂತ ಕಂಪನಿ ಜಮಾ ಆಗ್ತೈತಿ. 5,001 ರೂಪಾಯಿ ಅಲೌಟ್ ಮಾಡ್ರಲ್ಲ. ನನಗೌಡ ಎಸ್ ನನಗೌಡ ಎಸ್ ಹಾ ಅವೇ 25,000 ಕೊಡ್ಬೇಕಂದ್ರೆ ಕೊಡ್ರಿ ಮತ್ತ ಇನ್ನ ಮೇಲೆ ಮಾತಿಲ್ರಿ ಅನೌನ್ಸ್ ಆಗ್ತಾವ ಈಗ. ಡಾಟ್ ಬಾಲ್. ಓವರ್ ಮುಕ್ತಾಯ. ಪಂದ್ಯ ಸಂಪೂರ್ಣವಾಗಿರ್ತಾ ಸಾಧಿಸ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 32, 6 ವಿಕೆಟ್ ನಷ್ಟಕ್ಕೆ. ರಿಕಾರ್ಡ್ ಬಾಲ್ 24 ಎಸೆತಗಳಲ್ಲಿ 91 ರನ್ನಿನ ಅವಶ್ಯಕತೆ. 24 ಎಸೆತ, 15 ಸಿಕ್ಸರ್ಗಳ ಅವಶ್ಯಕತೆ. ಈಗ ಬೌಲಿಂಗ್ ನಲ್ಲಿ ರಿಯಾಜ್ ಅವರು ಬೌಲಿಂಗ್ ನಲ್ಲಿ ತಮ್ಮ ಕೋಟದ ಮೊದಲನೇ ಓವರ್, ತಂಡದ 7ನೇ ಓವರ್ನ ತೆಗೆದುಕೊಂಡು ಅಂಪೈರ್ ಕಲಾಲ್ ಸರ್ ಅವರ ಅನುಮತಿಯನ್ನು ಪಡೆದುಕೊಂಡು ರೈಟ್ ಆರ್ಮ್ ಓವರ್ ದಿ ವಿಕೆಟ್. ಉತ್ತಮವಾದಂತಹ ಎಸೆತ, ಕಟ್ಟ ಮಾಡಲು ಪ್ರಯತ್ನ, ಅಲ್ಲಿ ನೇರವಾಗಿ ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಚೆಂಡು. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಪರಶುರಾಮ ಬರ್ತಾನೆ ಬರಲ್ಲ ಒಂದು ಬಾಲ್ ಅವನು ಬಿಡುವ. ವೈಡ್ ನೋಡಿ, ಅಲ್ಲಿ ಆಫೀಸರ್ಸ್ ವೆಹಿಕಲ್ ಎಲ್ಲ ಯಾರು ಹಚ್ಚಿರಲ್ಲ, ಕೊಡಲ್ಲ ತೆಗೆದು ಹೊರಕಲ್ಲ ಕೇಳ್ತಾರೆ. ಎಸ್ ಪಿ ಸರ್ ತೆಗೆದು ಗ್ಯಾಸ್ ಗೋಡೌನ್ ಮುಂದೆ ಹಚ್ಚಾರ. ಗ್ಯಾಸ್ ಗೋಡೌನ್ ಮುಂದೆ ಹಾಕ್ರಿ. ಸಮುದಾಯ ಭವನ ಗ್ಯಾಸ್ ಗೋಡೌನ್ ಇಲ್ಲ, ಸಮುದಾಯ ಭವನ. ಬರ್ತಾ ಇದೆ ಈಗ ಮೊದಲನೆಯ ಸಿಕ್ಸರ್ ನೇರವಾಗಿ ಮೈದಾನದ ಹೊರಗೆ. ಸರ್ ಬಾಲ್ ನೋಡಿ ಸರ್, ಸ್ವಲ್ಪ ಎಲ್ಲ ಡ್ರೈವರ್ಸ್ ಆಫೀಸರ್ಸ್ ವೆಹಿಕಲ್ ತೆಗಿಬೇಕಲ್ಲಿಂದ ಜೀಪ್ಗಳನ್ನ. ಬಾಲ್ ಇಲ್ಲೇ ಐತೆ ನೋಡಿ ಸರ್. ಈ ಒಂದಾತ್ ಬರೇ ಈ ಒಂದಾತ ನಮ್ಮ 15 ಆಗ್ಯಾವ. ಈಗಾಗಲೇ ಹೇಳಿರೋ ಹಾಗೆ ಬಾದ್ಶಾ ಅವರ ಬ್ಯಾಟ್ ನಿಂದ ಒಂದು ಸಿಕ್ಸರ್ ಬಂದಿದೆ. ಇನ್ನೂ ಕೂಡ ಹೊಡೆಯುವ ಸಾಮರ್ಥ್ಯ ಇದೆ ಅವನಲ್ಲಿ. ನೋಡೋಣ ಮತ್ತೊಮ್ಮೆ. ರಿಯಾಜ್ ಏನಪ್ಪ ಈ ಹುಡುಗಿಗೆ ಗ್ರೌಂಡ್ ಬಿಟ್ಟೆಲ್ಲ ವೈಟ್ ಬಾಲ್. ಒಂದು 5 ನಿಮಿಷ ಊಟ ಮಾಡ್ಕೊಂಡ್ಬರ್ತೇವ. ದೌಡ್ ಬರ್ಬೇಕು ಒಂದಾಗಿ ಅದು ಊಟಕ್ಕೆ ಹೋಗಿ ಅಂದ್ರೆ ಹೆಂಗೆ ಇಲ್ಲೆಲ್ಲ ಏನು ಇಲ್ಲಿ ಏನು ಇಡ್ಲತ್ತದ, ನೀವು ಏನು ಮಾಡ್ಲತ್ತೀರ ಗೊತ್ತಾಗಲ್ಲ ನನಗೆ. ಬಾ ಗ್ರೌಂಡಿಗೆ ಬಾ ದೌಡ್. ಡಾಟ್ ಬಾಲ್. ಅದು ಇಂಡಿಯಾ ತಿಂಡಿ ಟೈಗರ್ ಐತೆ ಅದ. ಸ್ಟಾರ್ ಟೆನ್ನಿಸ್ ಕ್ರಿಕೆಟ್. ಚಾನ್ಸ್ ಐತೆ ಸರ್, ಹೊಡೆದ್ರ ಸಿಕ್ಸರ್ ಹೊಡೆದ್ರ. 19 ಬಾಲಿಗೆ 81 ಸರ. ಈಗ 18 ಬಾಲಿಗೆ 80 ರನ್ ಬೇಕು ಸರ್. ಯೂಸಫ್ ಸರ್ 18 ಬಾಲಿಗೆ 80 ರನ್. ಏನಿದ್ರು ಎಲ್ಲ ಬಾಲ್ ಸಿಕ್ಸರ್ಗಳ ಅವಶ್ಯಕತೆ ಬೇಕು. ರನ್ ರೇಟ್ ರಿಕ್ವೈರ್ಡ್ ರೇಟ್ 26.67 ಸರ್ ಪರ್ ಓವರ್. 100 ಹೊಡಿರೋ ಮರ್ಯಾದೆ ಉಳಿಸ್ರಿ. 7 ಓವರ್ಗಳ ಮುಕ್ತಾಯಕ್ಕೆ 43, 6 ವಿಕೆಟ್ ನಷ್ಟಕ್ಕೆ. 50 ಡೌಟ್ ಯೂಸಫ್, 50 ಡೌಟ್ ಐತೆ.
ವಿಕೆಟ್ ಬೀಳ್ತಾವ ನೋಡಿ. ಎಲ್ಲಿದ್ರಪ್ಪ ಎಲ್ಲ ಡ್ರೈವರ್ಸ್ ಸೈಕಲ್ ತೆಗಿತಾರ ಇಲ್ಲ ಇದಕ್ಕೆ ಕ್ಲೇಮ್ ತಗೊಂಡ್ಬರ್ತಾರ ಟೋನ್ ಮಾಡ್ಕೊಂಡು ಹೋಗ್ತಾರ ಹೊರಗಡೆ. ಸೈಡ್ ಓ ಮೂರು ಸೇರ್ಪಡೆ. ಅದು ನೋಡೋರ ಗಾಡಿಗಳೆಲ್ಲ ಹೆಂಗಾಚಾರ. ಡ್ರೈವರ್ ಸರ್ ಬರ್ರಿ ನಿಮ್ ಜೀಪ್ ತೆಗಿ ಮಾಡಿದಾರ ಜೀಪ್ ಎಲ್ಲ ಹೋಗಿ ಗ್ಯಾಸ್ ಕೊಡೋರಿಲ್ಲ ಸಂಭವ ಬಂದಾಕ್ರಿ. ಬಬ್ಲು ದೇವ್ರ ಪೂ ಹಾಕಿ ಡ್ರೈವರ ರಜೆ ಕೇಳಿದೆ ತೆಗಿ ಗಾಡಿ. ಗೌಡ್ರ ಹಾಕಿಲ್ಲ ಜೀಪ್ ತೆಗಿಬೇಕು ಬೇಗ ಸಾವು. ಇಲ್ಲ ಸಮದಾಪವನ ಹಾ ಹಾಕಿ ಹೊರಗೆ ಬಬಲೇಶ್ವರ ಹಾಕಿ ಡ್ರೈವರ್ ಯಾರಿದ್ದೀರಿ? ಬಲವಾದ ಮನವಿ. ಯಾಸ್ ಅಂಪೈರ್ ತೀರ್ಮಾನ ಔಟ್. ಸರ್ ಸ್ನೀಕೋ ಇಲ್ಲ ಸರ್. ಕಿರಣ ಗಾಡಿ ಔಟ್ ಅದು ತೀರ್ಮಾನ ಆಗ್ತಾ ಇದೆ. ಆದ್ರೆ ಜರ್ಕಿ ಹೋಗಿ ನಡೆದವ್ರ ನಡೆದವ್ರ ಕರವನಿ ಜರ್ಕಿ ಹೋಗಿ ಡ್ರೈವರ ಗಾಡಿಲಿ ನಿಂದು ನೀನೇ ಗಾಡಿ ಅದ ರೂರಲ್ ಡಿಎಸ್ಪಿ ಸರ್ ಡ್ರೈವರ್ ಯಾರಿದ್ದೀರಾ? ರೂರಲ್ ಡಿಎಸ್ಪಿ ತೆಗೆ ಗಾಡಿ ತೆಗೆದ್ರು ಸಂಜೆ ಹೊರಗಚ್ಚು ಸಮುದಾಯ ಹೋಗೋಣ ತೆಗಿರ್ಬೇಕ. ಇದು 7:25 7:25 ನಡ್ಗುಂದೇನ ನಡ್ಗುಂದು ಚಲೋ ನಡ್ಗುಂದು ಚಾರ್ಲಿ ಡ್ರೈವರ ಸಿಂದಗಿ ವಾಕ್ಯ ಅದ ಸಿಂದಗಿ ವಾಕ್ಯ ಡ್ರೈವರ ಸಿಂದಗಿ ವಾಕ್ಯ ಡ್ರೈವರ್ ಯಾರಿದ್ದೀರಿ? ಸಮುದಾಯ ಭವನ ಚವಣ ಶೇಖ ಬರ್ಲೆ ನೀವಿಬ್ರು ಏನ್ ಮಾಡ್ತೀರ ಗಾಡಿಲೆಲ್ಲ ಒಳಗೆ ಬರ್ತಾರ ನೀವು ಮಾಡಿ ಹಾಲಕ್ಕಜ್ಜಿ ಯಾರು ಅನ್ಸ್ಕೋಬೇಕನ ಕಳಿಸ್ಬಿಡಲ್ಲ ತುಚ್ ಕಳ್ಸರ್ ಸ್ಟೇಷನ್ ತೊಗೊಳಲ್ಲ ಕ್ಯಾಮರಾ ನೀವಿಬ್ರು ಮತ್ತೆ ನಿಮ್ಗೆಲ್ಲ ಕತ್ತೋದಿಲ್ಲ ನಿಮ್ಮವ್ರದ್ರ 15 ವರ್ಷಗಳಲ್ಲಿ 76 ರನ್ನಿನ ಅವಶ್ಯಕತೆ. ಎಲ್ಲ ಬೈಕ್ ಎಲ್ಲ ಟೈರ್ ಎತ್ತಿಸ್ಬಿಡು ಹೋಲ ಕಡೆ ಏನ್ ಹೋಗು ಟ್ಯಾಂಕರ್ ತೊಗೊಂಡು ಹೋಗು ಏನ್ ಯಾರು ತೊಗೊಂಡೋಗ್ಯಾರ? ಹಾಂ ಇದು ಯಾವ್ದು 726 ಯಾರು ಕಿಟ್ಟಿಗೆ ಬೈಕ್ ಆ ಕಡೆ ಅವ್ರು ಗೇಟ್ ಹತ್ರ ನಿಂದ್ರಪ್ಪ ನೀನು ಇಲ್ಲಿ ಬರಬೇಡಿಲ್ಲ. ನೋಡಿ ಗ್ರೌಂಡ್ ಅಲ್ಲಿ ಬೈಕ್ ಎಲ್ಲ ತೆಗಿಬೇಕು ಟೈಗರ್ ವೆಹಿಕಲ್ ಬರ್ತಾವೆ ಎಲ್ಲ ಹೊರಗೆ ಹಾಕಿಸ್ತೇವೆ ನೋಡು. ಗ್ರೌಂಡ್ ಅಲ್ಲಿ ಬೈಕ್ ಯಾರು ಎಲ್ಲ ತೆಗೀರಿ. ನೋಡಿ ವಿಕೆಟ್ ಕೀಪರ್ ಅರವಿಂದ್ ಸರ್ ಅವರು ಅನಾವಶ್ಯಕ ಅಪೀಲ್ ಮಾಡೋದೇ ಇಲ್ಲ ಬಾಲ್ ತಿಂಬಲ್ ಯಾಕಂದ್ರೆ ಬೈಕ್ ಹೊರ ಹಾಕು ಬೈಕ್ ಹೊರ ಹಾಕ್ಬೇಕು. ಮುಂದಿನ ಪಂದ್ಯಕ್ಕೆ
ಟಾಸ್ಗಾಗಿ ಸಿದ್ಧತೆಯಲ್ಲಿರುವ ಎರಡು ತಂಡದ ನಾಯಕರು. ಇಲ್ಲಾಂದ್ರೆ ಟೋ ಮಾಡಿಸ್ಬೇಕಲ್ಲ. ಹಾಂ ಸರ್. ವಿಜಯಪುರ ಗ್ರಾಮೀಣ ತಂಡದ ನಾಯಕರು ಹಾಗೂ DPO ತಂಡದ ನಾಯಕರು ವೇದಿಕೆ ಹತ್ರ ಬರಬೇಕು ಸರ್. ನಿಮ್ಮ ಪ್ಲೇಯಿಂಗ್ 11 ಸೇಮ್ ಇದ್ರೆ ಸೇಮ್ ಅಂತ ಕನ್ಫರ್ಮ್ ಮಾಡಿ, ಚೇಂಜ್ ಇದ್ರೆ ಸ್ವಲ್ಪ ಹೇಳ್ಬೇಕಿಲ್ಲ. ಇವ್ರಿಗೆ ಹೇಳಿನ ಯಾರದವರು 7 ಮೇತ್ರಲ್ಲ ಕರೆ ಹೇಳೋದಂತ ಚಲೋ ಬಂದು ತೆಗಿತಾಳ. ವಿಜಯಪುರ ರೂರಲ್ ತಂಡದ ನಾಯಕರು ಹಾಗೂ DPO ತಂಡದ ನಾಯಕರು. ಹೇಳ್ಬೇಕಪ್ಪ ಬರ್ಬಿಡ್ ಬರುತ್ತೆ ಹೇಳ್ತೀರಲ್ಲ ಬೈಕಲ್ಲ ಸರ್ ಒಂದು ಬಾಲ್ ಐತಂತ ಸರ್. ಸಿದ್ದು ಸರ್ ಒಂದು ಬಾಲ್ ರಿಮೈನಿಂಗ್ ಅಂತೆ. ಅವರ ಬಿಡಬಿಡ್ದ ಟೈಮ್ ಆಯ್ತು ಸರ್. ಭಾಳ ಬೇಗನೆ ಆಡಿಸಿ ಸರ್ ದಯವಿಟ್ಟು. ಇಂಡಿ ಸಬ್ ಡಿವಿಷನ್ ಬಾಲರ್ಸ್ ಸ್ವಲ್ಪ ಬೇಗನೆ ಮುಗಿಸ್ಕೊಡಿ ಪಂದ್ಯಾವಳಿ. ಅದೇ ರೀತಿ ಮುಂದಿನ ತಂಡದ 2 ಕ್ಯಾಪ್ಟನ್ ಬರಬೇಕು ಸರ್. ವಿಜಯಪುರ ಗ್ರಾಮೀಣ ಹಾಗೂ DPO ತಂಡದ ಕ್ಯಾಪ್ಟನ್. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಸೆಮಿಫೈನಲ್ ಮದಗಜಗಳ ಕಾದಾಟ. ಅಂದಾರ ಗೆದ್ದವರು ಫೈನಲ್ ಹಂತನ ಪ್ರವೇಶ ಮಾಡಲಿದ್ದಾರೆ. ಫಸ್ಟ್ ಸೆಮಿಫೈನಲ್ ಆಫ್ ವಿಜಯಪುರ ಜಿಲ್ಲಾ ಪೊಲೀಸ್ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್. ಪರಶುರಾಮ್ ಸರ್ ಅವರ ಕೈಯಲ್ಲಿ ಚೆಂಡು ತುಂಬಾ ಹೊತ್ತಿನ ನಂತರ ಬಂದಿದೆ. ಆ ಬಾಲಿಗೂ ಕೂಡ ಭಯ ಆಗ್ತಾ ಇದೆ ಪರಶುರಾಮ್ ಸರ್ ಹತ್ರ ಹೋಗ್ಲಿಕ್ಕೆ. ಎಲ್ಲ ಇಲ್ಲ ಹಚ್ಚಿರಿ ಗ್ರೌಂಡ್ ವೀಲರ್ ಟೂ ವೀಲರ್ಸ್ ಯಾರು ಎಲ್ಲ ತೆಗಿರಿ. ಇಲ್ಲಂದ್ರೆ ಟೋ ಮಾಡಿಸ್ತೀವಿ. ಟೂ ವೀಲರ್ಸ್ ಯಾರು ನೋಡಿ ತೆಗಿರಲ್ಲ. ರಾಮನಾಥ್ ಹೊರಗ ತಂಡದ ಮೊತ್ತ 52 ಸರ್. ತುಂಬಾ ರಿಕ್ವೈರ್ಡ್ ರನ್ ರೇಟ್ ಈಸ್ ಇಂಪಾಸಿಬಲ್ ಸರ್. ಮ್ಯಾಥಮೆಟಿಕಲಿ ಆಲ್ಸೋ ನಾಟ್ ಪಾಸಿಬಲ್, ಪ್ರಾಕ್ಟಿಕಲಿ ಆಲ್ಸೋ ನಾಟ್ ಪಾಸಿಬಲ್. ಓಹ್, ಕ್ಲೀನ್ ಬಾಲ್. ಅದು ಯಾರ್ದು ಅದು 7:24 ವಿಜಯಪುರ ಗ್ರಾಮೀಣ ತಂಡದ ಕ್ಯಾಪ್ಟನ್ ಸರ್ ದಯವಿಟ್ಟು ಇಲ್ಲಿ ಕಾನ್ ಬಾಕ್ಸ್ ಹತ್ರ ಬರಬೇಕು. ಹಾಗೂ DPO ತಂಡದ ಕ್ಯಾಪ್ಟನ್ ಅವರು ಸರ್ ಇಲ್ಲೇ ಇದ್ದಾರೆ. ಬೇಕು ಬರಬೇಕು. ಸರ್ 52 ರನ್ 8 ವಿಕೆಟ್ ನಷ್ಟಕ್ಕೆ. ಇನ್ನು 71 ರನ್ ಬೇಕು ಸರ್ 9 ಬಾಲಿಗೆ. 71 ಇಂಪಾಸಿಬಲ್ ಟಾಸ್ಕ್. ಸಮಯ ತುಂಬಾ ಆಗ್ತಾ ಇದೆ. ದಯವಿಟ್ಟು ಮುಂದಿನ ಪಂದ್ಯ ಟಾಸ್ಗಾಗಿ ಬನ್ನಿ ಸರ್. ವೈಟ್ ಬಾಲ್. ಉತ್ತಮವಾದಂತ ವಿಕೆಟ್ ಕೀಪಿಂಗ್ ಮತ್ತೊಮ್ಮೆ ಅರವಿಂದ್ ಸರ್ ಅವರಿಂದ. ಈ ಗ್ರೌಂಡ್ ಅಲ್ಲಿ ಬೈಕ್ಗಳು ತೆಗಿಬೇಕಿರೋದು. ವೀರೇಶ ಡಾಟ್ ಬಾಲ್. ಈಗ ಜಸ್ಟ್ ಫಾರ್ಮಾಲಿಟೀಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಎರಡು ತಂಡದವರು. ಈಗಾಗಲೇ ಗೆಲುವಿನ ಮಾಲೆ ತನ್ನ ಕೋಳಿಗೆ ಹಾಕಿಕೊಂಡಿದೆ ಇಂಡಿ ಸಬ್ ಡಿವಿಷನ್ ತಂಡ. ಒನ್ ಸೈಡ್ ಮ್ಯಾಚ್ ಆಗಿದೆ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ. ಅವ್ರ ಸೈಡ್ ಎಜ್ ಮತ್ತೆ ಚಂಡ ದಿಕ್ಕನ್ನ ಬದಲಾಗುತ್ತೆ ಅಲ್ಲಿ. ಸಮದಾಭವನ ತಂಡದ ಮೊತ್ತ 57. 11 ಕೊನೆಯ 7 ಎಸೆತಗಳು ಬಾಕಿ ಇವೆ. ಗ್ರೌಂಡ್ ಇಲ್ಲಿರುವ ಬೈಕ್ಗಳೆಲ್ಲ ತೆಗಿಬೇಕು. ಹವಾ ಬಿಡೋದಲ್ಲ, ಟೋ ಮಾಡಿಸ್ಬಿಡ್ತೀರಿ. ಒಳ್ಳೆಯ ಪ್ರಯತ್ನ ಅಲ್ಲಿ ಅರವಿಂದ್ ಅವರಿಂದ. ಸರ್ ದಯವಿಟ್ಟು ಬೇಗನೆ ಬಿಡಿ ಸರ್. ಕೊನೆಯ ಕರೆ ವಿಜಯಪುರ ಗ್ರಾಮೀಣ ತಂಡದ ನಾಯಕರಿಗೆ ಕೊನೆಯ ಕರೆ ಸರ್. ಸಮಯ ತುಂಬಾ ಆಗ್ತಾ ಇದೆ. ಎಸ್ ಸರ್, ಸುಲ್ಪಿ ಸರ್ ಬರ್ತಾ ಇದ್ದಾರೆ. DSP ಸಾಹೇಬ್ರು ಬೇಗನೆ ಬರ್ರಿ ಸರ್. ಈಗ ಕಾಯ್ತಾ ಇದ್ದಾರೆ ನಿಮ್ಗಾಗಿ ಟಾಸ್ಗಾಗಿ. ಮಳೆ ಹೊರಬೇಕು, ಮಳೆ ಬೈಕ್ ಹೊರಗ
ಓಕೆ ಟಾಸ್ ಮಾಡಿಸ್ಬಿಡಿ ಸರ್. ಉತ್ತಮವಾದಂತ ಹೊಡೆತ ಅಲ್ಲಿ ಆಡ್ಲಕತ್ತಾರ ಕಾಣಿಸ್ತಾರ ಅವ್ರು. ನೋಡಿ. ಲಾಸ್ಟ್ ಪರಶುರಾಮ್ ಸರ್ ಅವರು ಡೆತ್ ಓವರ್ನಲ್ಲಿ ಬಂದು ಈಗ ಒಂದು ಸಿಕ್ಸರ್ ನೀಡ್ತಾ ಇದ್ದಾರೆ. ನೋಡ್ರಿ ಮೀಡಿಯಾ ಬಲೂರೋ ಗಾಡಿ ಯಾರ್ದು ತೆಗಿರೋದನ್ನ K28P1328 ಡಿಪಿಎ ಕ್ಯಾಪ್ಟನ್ ಸರ್. ಇರ್ಲಿ ಸರ್ ಡಿಪಿಎ ಕ್ಯಾಪ್ಟನ್ ಮಹೇಂದ್ರ ಹೊರ ಹಾಕ್ಬೇಕು ಮೀಡಿಯಾ. ಸುನಿಲ್ ಕಾಂಬ್ಳೆ ಸರ್ ದಯವಿಟ್ಟು ಎಲ್ಲಿದ್ರು ಬರಬೇಕು ಸರ್. ಟಾಸ್ ಆಗಿ ದಯವಿಟ್ಟು ಯಾರಿದ್ರು ಬೇಗ ವೆಹಿಕಲ್ ತೆಗಿರಲಿಲ್ಲ. ಸುನಿಲ್ ಕಾಂಬ್ಳೆ ಸರ್ ಡಿಪಿಎ ತಂಡದ ಕ್ಯಾಪ್ಟನ್ ಎಲ್ಲೆದ್ರು ಬರಬೇಕು ಸರ್ ಬೇಗನೆ. ಈಗಾಗಲೇ ಅಪೋಸಿಟ್ ಟೀಮ್ ಕ್ಯಾಪ್ಟನ್ ಸರ್ ಬಂದಿದ್ದಾರೆ, ಬೇಗನೆ ಬನ್ನಿ ಸರ್. ಪ್ರಥಮ ಸೆಮಿಫೈನಲ್ ಪಂದ್ಯ ವಾರ್ಷಿಕ ಕ್ರೀಡಾಕೂಟ 2025 ವಿಜಯಪುರ ಜಿಲ್ಲಾ ಪೊಲೀಸ್ ಪ್ರಥಮ ಸೆಮಿಫೈನಲ್ ಪಂದ್ಯ. ಕಣ್ಮುಚ್ಚರ ಓಡ್ ಬೇಗ. ಇದ್ಯಾರ್ದು ಜಿಲ್ಲಾಧ್ಯಕ್ಷರು ಅವ್ನು ಹೇಳ್ರಿ ತೆಗಿಂತಾರೆ ಅವ್ನು ಹೇಳ ಶಿವ. ಇವ್ರ ಗಾಡಿ ಹೊರಗೆ ಬರ್ರಿ, ಹೊರ ಹಾಕಿ ಬರ್ರಿ. ಓಕೆ ಪಂದ್ಯ ಮುಕ್ತಾಯ ಇರುತ್ತೆ. ಕ್ಯಾಮರಾಮನ್ ಮುಂದಿನ ಪಂದ್ಯ ಟಾಸ್ ಸೆಮಿಫೈನಲ್ ಪ್ರಥಮ ಸೆಮಿಫೈನಲ್ ಪಂದ್ಯ ಟಾಸ್ ನಡೀತಾ ಇದೆ. ಎರಡು ತಂಡದ ನಾಯಕರ ಮಧ್ಯೆ ತೆಗೀರಿ ಮಾತು ಬರ್ತಾರಲ್ಲಿಗೆ. ಓಕೆ ಟಾಸ್ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಅನ್ಸುತ್ತೆ ಅಲ್ಲಿ.